Hi everybody, and very happy to meet you all because we are proceeding with a very important concept called as prepositions. So what are prepositions? Prepositions in Kannadadalli we call them as vibhakti pratyaya anta heli. So positions of the nouns in the sentence, okay? Sentence ge ಒಂದು ಮೀನಿಂಗ್ ಬರಬೇಕು ಅಂತ ಹೇಳಿದ್ರೆ ಆಯಾ ವರ್ಡ್ಸಿನ ಪೊಸಿಷನ್ ಯಾವ ಥರ ಇದೆ ಅದನ್ನು ತೋರಿಸೋದು ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಟಡಿಯಿಂಗ್ ಅಟ್ ಅ ಕಾಲೇಜ್ ಅಂತ ಹೇಳಿದಾಗ ಆ್ಯಟ್ ಬಂದು ಎಲ್ಲಿ ಅನ್ನೋದು ಅದು ವಿಭಕ್ತಿ ಪ್ರತ್ಯಯ ಅಂತಂದರೆ ಯು ಹ್ಯಾವ್ ಇಟ್. ಫಾರ್ ಎಕ್ಸಾಂಪಲ್, ಇಂದ, ಗೆಕೆಗೋಸ್ಕರ, ಹೂ, ಅನ್ನು, ಇಲ್ಲಿ, ಅಲ್ಲಿ ಅದೆಲ್ಲನೂ. ಓಕೆ, ಸೊ ದೇ ಆರ್ ಕಾಲ್ಡ್ ಆಸ್ ಪ್ರಿಪೋಸಿಷನ್ಸ್. ಸಿಮಿಲರ್ಲಿ ಇನ್ ಇಂಗ್ಲೀಷ್ ಆಲ್ಸೋ ವಿ ಸಿ ದಟ್ ಆ ಸೆಂಟೆನ್ಸ್ಗೆ ಒಂದು ಆರ್ಗನೈಸ್ಡ್ ಪ್ಯಾಟರ್ನ್ ಬರಬೇಕು ಆ್ಯಂಡ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಶುಡ್ ಬಿ ಅಚೀವ್ಡ್ ಅಂತ ಹೇಳಿದ್ರೆ ಪ್ರಿಪೋಸಿಷನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಓಕೆ, ಸೊ ಇವತ್ತು ನಾವು ಆ ಪ್ರಿಪೋಸಿಷನ್ಸನ್ನು ಇಂಪಾರ್ಟೆನ್ಸನ್ನು ತಿಳ್ಕೊಳ್ತಾ ಹೋಗೋಣ ಅಲಾಂಗ್ ವಿತ್ ಸಮ್ ಎಕ್ಸಸೈಸಸ್. All right, then so as you know, it's available on our official YouTube channel, that is VijayiBhava, as well as our Telegram app. Okay, now coming to the types of prepositions. Now you see that time, ಪ್ಲೇಸ್ ಆ್ಯಂಡ್ ಡಿರೆಕ್ಷನ್. ಈಗ ಜನರಲ್ ಆಗಿ ನಾವು ಪ್ರಿಪೋಸಿಷನ್ಸ್ ಅಂತ ಹೇಳಿ ತಗೊಂಡಾಗ ಟೈಮ್ಗೆ ಕೆಲವು ಪ್ರಿಪೋಸಿಷನ್ಸ್ ಆ್ಯಂಡ್ ಸಮ್ ಪ್ರಿಪೋಸಿಷನ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ಲೇಸ್ ಆ್ಯಂಡ್ ಸಮ್ ಪ್ರಿಪೋಸಿಷನ್ಸ್ ಓನ್ಲಿ ಫಾರ್ ಡೈರೆಕ್ಷನ್ಸ್ ಅಂತ ಇಲ್ಲ. ಓಕೆ, ಬಟ್ ಜನರಲ್ ಆಗಿ ನಾವು ಕ್ಯಾಟಗರೈಸ್ ಮಾಡೋದು ಈ ಮೂರು ಭಾಗದಲ್ಲಿ: ಟೈಮ್, ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆ್ಯಂಡ್ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್ ಅಂತ ಹೇಳಿ. ಆದರೆ ಕೆಲವೊಂದು ಪ್ರಿಪೋಸಿಷನ್ಸ್, ಫಾರ್ ಎಕ್ಸಾಂಪಲ್ ಇನ್, ಆನ್, ಆ್ಯಟ್, ಇದೆಲ್ಲನೂ ಸಹ ಓವರ್ಲ್ಯಾಪ್ ಆಗ್ಬೋದು. ಅಂದರೆ ಟೈಮ್ಗೂ ಯೂಸ್ ಮಾಡ್ಬೋದು, ಪ್ಲೇಸ್ಗೂ ಯೂಸ್ ಮಾಡ್ಬೋದು, ಡಿರೆಕ್ಷನ್ಗೂ ಯೂಸ್ ಮಾಡಬಹುದು. ಸೊ ಡೋಂಟ್ ಗೆಟ್ ಫಿಕ್ಸ್ಡ್ ದ್ಯಾಟ್ ಇನ್ನು ಬಂದರೆ ಓನ್ಲಿ ಫಾರ್ ದಿಸ್ ಅಂತ ಹೇಳಿ ಆ ಥರ ಅಲ್ಲ. ಕೆಲವೊಂದು ಪ್ರಿಪೋಸಿಷನ್ಸನ್ನು ಯು ಕ್ಯಾನ್ ಸರ್ಟನ್ಲಿ ಯೂಸ್ in many places, okay, in many times, all right. So ಹಾಗಾಗಿ ಆದರೆ ಜನರಲ್ ಆಗಿ ಬ್ರಾಡ್ ಕ್ಯಾಟಗರೀಸ್ ಆಗಿ we have got basically 3 types of prepositions. One is time, ಪ್ಲೇಸ್ ಆ್ಯಂಡ್ ಡಿರೆಕ್ಷನ್. ಸೊ ಇದನ್ನು ನಾವು ನಿಧಾನವಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮ್ ಬಹಳ ಫಂಡಮೆಂಟಲ್ ಆಗಿ ಟೈಮಲ್ಲಿ ಏನು ಅಂತಂದರೆ ಇನ್, ಆನ್ ಆ್ಯಂಡ್ ಆ್ಯಟ್. ಓಕೆ, ಇದು ಬೇಸಿಕ್ಕಾಗಿ ಇರೋವಂಥದ್ದು. ಇನ್ ಅಂತ ಹೇಳಿದ್ರೆ ಒಳಗೆ ಅಂತಲೂ ಅರ್ಥ ಆಗುತ್ತೆ. ಪ್ಲೇಸ್ ಅಂತ ಬಂದಾಗ ಪ್ಲೇಸ್ ಅಥವಾ ಲೊಕೇಶನ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಲೂ ಸಹ ಇನ್ ಬರುತ್ತೆ. ಆದರೆ ಯು ಬ್ರಿಂಗ್ ಇನ್ ಅಂಡರ್ ದಿ ಕ್ಯಾಟಗರಿ ಆಫ್ ಪ್ರಿಪೋಸಿಷನ್ ಆಫ್ ಟೈಮ್. ನೀವು ಎಕ್ಸಾಂಪಲ್ಸನ್ನು ನೋಡ್ತಾ ಇರೋ ಹಾಗೇ ಓನ್ಲಿ ದೆನ್ ಯು ವಿಲ್ ಕಮ್ ಟು ನೋ ಒಂದೇ ಪ್ರಿಪೋಸಿಷನ್ನ ಯಾವ್ಯಾವ ರೀತಿ ನಾವು ಬೇರೆ ಬೇರೆ ಸ್ಥಳದಲ್ಲಿ ಹೌ ಯು ಕ್ಯಾನ್ ರಿಯಲಿ ಯೂಸ್ ದೆಮ್, ಆಲ್ ರೈಟ್, ಮೀನಿಂಗ್ಫುಲ್ಲಿ ಅನ್ನೋದು ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ದ 3 ಪ್ರಿಪೋಸಿಷನ್ಸ್ ಆಫ್ ಟೈಮ್ ಆರ್ ಇನ್, ಆನ್ ಆ್ಯಂಡ್ ಆ್ಯಟ್. ಓಕೆ, ನಾವು ಇಲ್ಲಿ ನೋಡಿ, ಫಸ್ಟ್ ಸರ್ಕಲ್, ದ ಪರ್ಪಲ್ ಸರ್ಕಲ್ ದಟ್ ಈಸ್ ದೇರ್, ಇಟ್ ಈಸ್ ದ ಪ್ರಿಪೋಸಿಷನ್ ಆಫ್ ಆ್ಯಟ್. ಓಕೆ, ಸ್ಟಾರ್ಟಿಂಗ್ ಮೇಲಿಂದ ಬ್ರಾಡ್ ಆ್ಯಂಗಲಿಂದ ಬಂದರೆ ಇನ್, ದ ಬ್ಲೂ ಸರ್ಕಲ್. ನೆಕ್ಸ್ಟ್ ಒನ್, ದ ಸೆಂಟರ್ ಒನ್, ಗ್ರೀನ್ ಒನ್, ಈಸ್ ದಿ ಆನ್. ಓಕೆ, ಆನ್ ಪ್ರಿಪೋಸಿಷನ್. ದೆನ್ ದ ನೆಕ್ಸ್ಟ್ ಒನ್ ಈಸ್ ಆ್ಯಟ್. ಈಗ ಇನ್ನನ್ನು ಅಲ್ಲಿ ವಿ ಸಿ ದಟ್ ಇನ್ ಈಸ್ ಯೂಸ್ಡ್ ಫಾರ್ ಲುಕ್ ಅಟ್ ದ ಸೈಡ್ ದೇರ್, ನಾನ್ ಸ್ಪೆಸಿಫಿಕ್ ಅಂದರೆ ಇದ್ದೇ ಅಂತ ಅಲ್ಲ. ಆ್ಯಟ್ ಅಂತ, ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ಅ ಕ್ಲಾಸ್ ರೂಮ್. ಓಕೆ, ಕ್ಲಾಸಲ್ಲಿ ಇದ್ದೀನಿ ಅಂತ ಹೇಳಿ ಇನ್ ಅಂತ ತೋರಿಸುತ್ತೆ. ಬಟ್ ವೆನ್ ಯು ಸೇ ಐ ಆಮ್ ಸ್ಟ್ಯಾಂಡಿಂಗ್ ಆಟ್ ದ ಬಸ್ ಸ್ಟಾಪ್ ಅಂತ ಹೇಳುವಾಗ ಆಟ್ ದ ಬಸ್ ಸ್ಟಾಪ್ ಅಂದರೆ ಒಂದು ಸ್ಪೆಸಿಫಿಕ್ ಪ್ಲೇಸ್. ಇಸ್ ಇಟ್ ಕ್ಲಿಯರ್? ಸೊ ಆ್ಯಟ್ ಅನ್ನೋದು ಸ್ಪೆಸಿಫಿಕ್ ಅಂತ ಅಂದರೆ ಏನು, ಪರ್ಟಿಕ್ಯುಲರ್ ಆಗಿ ನಿಮಗೆ ಗೊತ್ತಾಗತ್ತೆ. ವೇರ್ ಅನ್ನೋದು ಆ್ಯಟ್ ಅಂತ ಹೇಳಿದಾಗ ಅಲ್ಲಿ ಸ್ಪೆಸಿಫಿಸಿಟಿನ ತೋರಿಸುತ್ತೆ. ಇನ್ ಅಂತ ಹೇಳಿದ್ರೆ ಅಲ್ಲಿ ಜನರಲ್ ಆಗಿ ಇರೋವಂಥದ್ದು, ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರೋವಂಥದ್ದು. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಇನ್ ವೇರ್ ಡು ವಿ ಯೂಸ್ ಇನ್ ಅಂತ ಹೇಳಿದ್ರೆ ದೇ ಆರ್ ನಾನ್ ಸ್ಪೆಸಿಫಿಕ್ ಟೈಮ್ಸ್. ಅಂದರೆ ಇಷ್ಟು ಗಂಟೆಗೆ ಅಥವಾ ಎಕ್ಸಾಕ್ಟ್ಲಿ 2 ಗಂಟೆಗೋ 3 ಗಂಟೆಗೋ ಅಂತ ಅಲ್ಲ. ನಾವು ಯು ಸಿ, ಫಾರ್ ಎಕ್ಸಾಂಪಲ್, I will come in the morning. ಆಲ್ ರೈಟ್, ಐ ಶಾಲ್ ಮೀಟ್ ಯು ಇನ್ ದ ಮಾರ್ನಿಂಗ್ ಅಂತ ಹೇಳಿದಾಗ ಅಲ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾರ್ನಿಂಗ್ಗೆ. ಸೊ ಇಟ್ ಈಸ್ ಅ ವೆರಿ ಜನರಲ್ ಥಿಂಗ್.
ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಐ ವಿಲ್ ಮೀಟ್ ಯು ಇನ್ ದ ಮಾರ್ನಿಂಗ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಇಲ್ಲ. ಬಟ್ ವೆನ್ ಯು ಸೇ ಐ ವಿಲ್ ಮೀಟ್ ಯು ಆಟ್ 10 o'clock ಅಂತ ಹೇಳಿದಾಗ ಆ ಆಟ್ ಅನ್ನೋದು ಏನು ತೋರಿಸುತ್ತೆ, ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಆಟ್ 10 o'clock ಅಂತ ತೋರಿಸುತ್ತೆ. ಸೊ ದೇರ್ಫೋರ್ ಆಟ್ ಈಸ್ ಅ ಪ್ರಿಪೋಸಿಷನ್ ಯೂಸ್ಡ್ ಫಾರ್ ಆನ್ ಎಕ್ಸಾಕ್ಟ್ ಥಿಂಗ್, ಅ ಪರ್ಟಿಕ್ಯುಲರ್ ಥಿಂಗ್, ಅ ಸ್ಪೆಸಿಫಿಕ್ ಥಿಂಗ್. ಇನ್ ಅಂತ ಹೇಳಿದ್ರೆ ಬಹಳ ಬ್ರಾಡ್ ಆಗಾಯ್ತದು, ಬಹಳ ಜನರಲ್ ಆಗಿ ಆಗತ್ತೆ. ಸೊ ಪ್ಲೀಸ್ remember that. And particularly we are talking about in with reference to time. ಓಕೆ, ನಾವಿನ್ನು ಲೊಕೇಶನ್ಗೆ ಇನ್ ಪ್ರಿಪೋಸಿಷನ್ನ ಯೂಸ್ ಮಾಡೋದು ಆಮೇಲೆ ನೋಡೋಣ. ಬಟ್ ನಾವು ಇನ್ ಪ್ರಿಪೋಸಿಷನ್ನ ಟೈಮಿಗೆ ರಿಲೇಟೆಡ್ ಆಗಿ ಯಾವ ರೀತಿ ಅದನ್ನು ಹೇಳೋದು ನಾವು ಮಾತಾಡ್ತಾ ಇದ್ದೀವಿ ಈಗ. ನಾವು ಯು ಸಿ ಅಲ್ಲಿ ಡ್ಯೂರಿಂಗ್ ಅ ಡೇ, ಅ ಮಂತ್, ಅ ಇಯರ್, ಅ ಸೀಸನ್ ಆರ್ ಅ ಲಾಂಗ್ ಪೀರಿಯಡ್. ಫಾರ್ ಎಕ್ಸಾಂಪಲ್, ಐ ವಾಸ್ ಬಾರ್ನ್ ಇನ್ ದಿ ಇಯರ್ 1981 ಅಂತ ಹೇಳಿದಾಗ ಇನ್ 1981 ಅಂತಂದರೆ ಆ ವರ್ಷ ಪೂರ್ತಿ ಇದೆ. ಸೊ ಯಾವ ದಿನನಾದರೂ ಆಗಬಹುದು. ಸೊ ಫಾರ್ ಎಕ್ಸಾಂಪಲ್, ದ ರೈನಿ ಸೀಸನ್ಸ್ ಸ್ಟಾರ್ಟ್ ಇನ್ ದ ಮಂತ್ ಆಫ್ ಮೇ ಅಂತ ಹೇಳಿದಾಗ ಆ ಇಡೀ ಮೇ ಮಂತಲ್ಲಿ ಎನಿ ಡೇ ಇಟ್ ಕ್ಯಾನ್ ಬಿ, ಇಸ್ಂಟ್ ಇಟ್? ಸೊ ಸಿಮಿಲರ್ಲಿ ಆ ಸೀಸನಲ್ಲಾದರೂ ಸರಿ, ಇಯರ್ ಆದರೂ ಸರಿ, or for a long period you can certainly use the preposition in because it is extending to a longer period. Okay, but ಅಲ್ಲಿ ನೋಡಿ ಸುತ್ತಲೂ if you go through it ಅಂತ ಹೇಳಿದ್ರೆ, say I want to choose a good life for my future, so or you want to see that in the future I want to do some great things ಅಂತ ಹೇಳಿದಾಗ in the future ಅಂತಂದ್ರೆ ಯಾವಾಗ, from now till my death it is future only. So when is that future? So there is no particular mention ಅಲ್ವಾ. ಸೊ ಹಾಗಾಗಿ ಇಲ್ಲಿ ಇನ್ ಅನ್ನೋದು ಇಟ್ಸ್ ಅ ವೆರಿ ವೆರಿ ಬ್ರಾಡ್ ಆ್ಯಂಡ್ ಅ ಜನರಲ್ ಥಿಂಗ್, ಆಲ್ ರೈಟ್. ಸೊ ವಿಚ್ ಕ್ಯಾನ್ ರನ್ ಒಂದು ದಿನದಿಂದ ಇಡೀ ಒಂದು ವರ್ಷ ಅಥವಾ ಫ್ಯೂಚರ್ವರೆಗೂ ಸಹ ಅದು ಹೋಗಬಹುದು. ಸೊ ಇನ್ ಅನ್ನೋದು ಅಷ್ಟು ಜನರಲ್ ಆಗಿ ಇರುವಂತಹ ಒಂದು ಪ್ರಿಪೋಸಿಷನ್. ದೆನ್ ದ ನೆಕ್ಸ್ಟ್ ಒನ್ ಆನ್ ತಗೊಳ್ಳೋಣ. ಈಗ ಆನ್ ಅಂತ ನೋಡಿ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಐ ವಾಸ್ ಬಾರ್ನ್ ಆನ್ ಸಚ್ ಅಂಡ್ ಸಚ್ ಅ ಡೇಟ್ ಅಂತ ಹೇಳಿದಾಗ ಅದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ, ಅದೇ ಟೈಮ್ ಅದು. ಓಕೆ, ನಾವು ಈ ಟೈಮಲ್ಲಿ ಐ ವಾಸ್ ಬಾರ್ನ್ ಆನ್ ಅ ಸಂಡೇ ಅಂತ ಹೇಳಿದ್ರೆ ಆ ಸಂಡೇ ಪರ್ಟಿಕ್ಯುಲರ್ ಆಗಿದೆ. ಓಕೆ, ಸೊ ಬಟ್ ಆ ಟೈಮ್ ಎಕ್ಸಾಕ್ಟ್ ಆಗಿ ಅಲ್ಲ, ಬಟ್ ಆ ಡೇ ಪರ್ಟಿಕ್ಯುಲರ್ ಆಗಿದೆ ಅಲ್ವಾ. ಸೊ ಯು ಆರ್ ಬಾರ್ನ್ ಆನ್ August 10th, he was born on Christmas Day. ಆಲ್ ರೈಟ್. ಸೊ June 10 ಈಸ್ ಮೈ ಬರ್ತ್ಡೇ ಅಂತ ಹೇಳುವಾಗ ಮೈ ಬರ್ತ್ಡೇ ಫಾಲ್ಸ್ ಆನ್ June 10. ಆಲ್ ರೈಟ್. ನ್ಯೂ ಇಯರ್ ಫಾಲ್ಸ್ ಆನ್ ಎವ್ರಿ January 1. Okay, so 4th of July, on the 4th of July, America got its independence. So ಈ ರೀತಿ ಆನ್ ಅಂತ ಹೇಳುವಾಗ ಆ ಪರ್ಟಿಕ್ಯುಲರ್ ಆಗಿ ಡೇಟ್ ಅಥವಾ ಡೇಟನ್ನು ನಾವು ತೋರಿಸಬಹುದು. ಓಕೆ, ಬಟ್ ಇನ್ನೂ ಸ್ವಲ್ಪ ನಾವು ನ್ಯಾರೋ ಆದಾಗ ನಾವು ಯು ಸಿ ಇನ್ನು ಬಹಳ ವೈಡ್ ಆ್ಯಂಗಲಲ್ಲಿ ಇತ್ತು. ಆಲ್ ರೈಟ್. ಆನ್ ಬಂದು ತೀರಾ ವೈಡ್ ಅಲ್ಲ ಅಥವಾ ತೀರಾ ಸ್ಪೆಸಿಫಿಕ್ ಆಗು ನಾವು ನ್ಯಾರೋ ಮಾಡ್ತಾ ಇಲ್ಲ ಅದನ್ನು, ಬಟ್ ಪರ್ಟಿಕ್ಯುಲರ್ ಒಂದು ಡೇ ಅಂತ ಹೇಳಿ ಸುಮಾರಾಗಿ ಒಂದು ಅರ್ಥ ಬರುತ್ತೆ ನಮಗೆ. ದಟ್ ಮೀನ್ಸ್ ಸ್ಪೆಸಿಫಿಕ್ ಆಗಿ ಒಂದು ಸ್ವಲ್ಪ ಗ್ರಾಸ್ಪ್ ಬರ್ತಾ ಇದೆ. ಬಟ್ ವೆನ್ ಯು ಟೇಕ್ ಆ್ಯಟ್ ಅಂತ ಹೇಳಿದಾಗ ಆ್ಯಟ್ ಇಸ್ ಸಮಥಿಂಗ್ ವಿಚ್ ಈಸ್ ಎಕ್ಸಾಕ್ಟ್. ಆಲ್ ರೈಟ್. ಸೊ ಬಟ್ ಇಷ್ಟೇ, ಇದನ್ನೇ ಈ ಟೈಮ್ಗೆ ನಾನು ಬರ್ತೀನಿ, ಈ ಟೈಮ್ಗೆ ಸಿಗ್ತೀನಿ ಅಂತ ಹೇಳೋವಾಗ ಇಟ್ ಶೋಸ್ ದ್ಯಾಟ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೆಸಿಫಿಕ್. ಫಾರ್ ಎಕ್ಸಾಂಪಲ್, ಐ ಶಲ್ ಕಮ್ ಬೈ 2:30 PM, ಐ ವಿಲ್ ಮೀಟ್ ಯು ಬೈ 4 o'clock. All right, or we are having a meeting at noon. Okay, athwa I usually study at night. Okay, so she wakes up at sunrise. Is it clear to you? So she will have her food at the dinner time. So ಈ ರೀತಿ ಆಟ್ ಅಂತ ಹೇಳುವಾಗ ಎಕ್ಸಾಕ್ಟ್ ಆಗಿ ಇರೋವಂಥದ್ದು. ಸೊ ಟೈಮ್ ಅಂತ ನಾವು ಪ್ರಿಪೋಸಿಷನ್ ಆಫ್ ಟೈಮ್ ತಗೊಂಡಾಗ ಅದರಲ್ಲಿ ವಿ ಹ್ಯಾವ್ ಗಾಟ್ 3 ಸಬ್ ಡಿವಿಷನ್ಸ್, ದಟ್ ಈಸ್ ಇನ್, ಆನ್ ಆ್ಯಂಡ್ ಆಟ್. ಓಕೆ, ಸೊ ಇನ್ ಬಂದು ನಾನ್ ಸ್ಪೆಸಿಫಿಕ್, ಇನ್ನು ಆನ್ ಬಂದು ಇನ್ ಬಿಟ್ವೀನ್ ಇದೆ, ಅದು ತೀರಾ ಜನರಲ್ ಅಲ್ಲ, ತೀರಾ ಸ್ಪೆಸಿಫಿಕ್ ಸಹ ಅಲ್ಲ. ಆ್ಯಂಡ್ ದೆನ್ ವೆನ್ ಯು ಟೇಕ್ ಆಟ್ ಅಂತ ಹೇಳಿದ್ರೆ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಪರ್ಟಿಕ್ಯುಲರ್ ಆರ್ ವೆರಿ ವೆರಿ specific. Okay, so I hope you have understood this one. Next, moving on. Examples ನೋಡಿ ಈಗ. We are on our way to the market. Okay, so we are on our way ಅಂದರೆ
ನಾವು ದಾರಿಯಲ್ಲಿ ಇದ್ದೇವೆ, ಮಾರ್ಕೆಟಿನ ದಾರಿಯಲ್ಲಿ ಇದ್ದೇವೆ ಅಂತ ಹೇಳುವಾಗ ವಿ ಆರ್ ಇನ್ ಅವರ್ ವೇ. ಇನ್ ಅವರ್ ವೇ ಅಂತ ಅಂದರೆ ಏನಾಗುತ್ತೆ, ಯಾರೋ ನಮ್ಮ ದಾರಿಯಲ್ಲಿ ಅಡ್ಡ ಬಂದರು ಅಂತ ಹೇಳಿದಾಗ ಯು ಆರ್ ಕಮಿಂಗ್ ಇನ್ ಮೈ ವೇ ಅಂತ ಹೇಳ್ತೀವಿ. ಸಿ, ಆ ಪ್ರಿಪೋಸಿಷನ್ ಸ್ವಲ್ಪ ರಾಂಗ್ ಆದ್ರೂ ಸಹ ನಾವು ದಾರಿಯಲ್ಲಿ ರೋಡಲ್ಲೇ ಓಡಾಡ್ತಿದ್ದೀವಿ ಅಂತ ಹೇಳಿದ್ರು, ಅಲ್ಲಿ ಅಂತ ಹೇಳಿದ್ರೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು ಇನ್ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ವೆನ್ ಯು ಯೂಸ್ ದ ಪ್ರಿಪೋಸಿಷನ್ ಯು ಆರ್ ಇನ್ ಮೈ ವೇ ಟು ದ ಮಾರ್ಕೆಟ್ ಅಂತ ಹೇಳಿದ್ರೆ, ಯು ಆರ್ ಇನ್ ಮೈ ವೇ ಅಂತ ಹೇಳಿದ್ರೆ ನನ್ನ ದಾರಿಗೆ ನೀನು ಅಡ್ಡ ಬರ್ತಾ ಇದೀಯಾ ಅಂತ ಅರ್ಥ. ಸೊ ಇನ್ ಹಾಕಬಾರ್ದು. ದೇರ್ಫೋರ್ ನಾನು ರೋಡಲ್ಲಿ ಹೋಗ್ತಾ ಇದ್ದೀವಿ, ನಾವಿಬ್ರು ಸಹ ವಿ ಆರ್ ಆನ್ ಅವರ್ ವೇ ಅಂತ ಹೇಳಿದ್ರೆ ನಾವು ದಾರಿಯಲ್ಲಿ ಇದ್ದೇವೆ ಅಂತ ಹೇಳಿ. ಸೊ ವಿ ಆರ್ ಆನ್ ಅವರ್ ವೇ ಟು ದ ಮಾರ್ಕೆಟ್. ಓಕೆ, ಇನ್ ಅವರ್ ವೇ ಬರೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಇನ್ ಅವರ್ ವೇ ಅಂದರೆ ಅಡ್ಡ ಬರೋದು. Okay, then next one, he was born in July. Now you see, he was born on July. July ಮೇಲೆ ಬರೋದಲ್ಲ, ಜುಲೈ ತಿಂಗಳಲ್ಲಿ ಹುಟ್ಟಿದನು ಅಂತ ಹೇಳಿ. ಓಕೆ, ಸೊ he was born in July. ಅದು ಮಂತ್, ಹಾಗಾಗಿ ಆ ಮಂತ್ ಪೂರ್ತಿ ಯಾವತ್ತಾದರೂ ಒಂದು ದಿನ ಇರಬಹುದು. ಸೊ therefore it is in. Then she usually leaves her home at 10. ಸೊ now you see, ಇದು ಎಕ್ಸಾಕ್ಟ್ ಆಗಿ 10 ಗಂಟೆಗೆ ಅವಳು ಬಿಡ್ತಾಳೆ. ಸೊ ಗೆ 10 ಗಂಟೆಗೆ, ಆ ಗೆ ಅನ್ನೋದೇ ಅಲ್ಲಿ ವಿಭಕ್ತಿ. ಓಕೆ, ದಟ್ ಈಸ್ ಅ ಪ್ರಿಪೋಸಿಷನ್. ಸೊ ಶಿ ಯೂಶುವಲಿ ಲೀವ್ಸ್ ಹರ್ ಹೋಮ್ ಆಟ್ 10 a.m. All right. So exactly it is mentioned that it is at 10 a.m. 10 a.m. andre morning. Okay. Now you see on, in and at the difference hege, how you form a sentence with such type of prepositions anta heli. Then next one, she will be here for 5 months. Iga another thing, on, in ಮತ್ತೆ at ಬಂದು ಬೇಸಿಕ್ ಆಗಿ ಇರುವಂಥದ್ದು. ಅದರ ಜೊತೆ ಕೆಲವೊಂದು ಪ್ರಿಪೋಸಿಷನ್ಸ್ ನ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಫಾರ್ ಅಂತ ಹೇಳಿದ್ರೆ ಗೋಸ್ಕರ, ಲಿಟ್ರಲ್ ಟ್ರಾನ್ಸ್ಲೇಷನ್ ಇಸ್ ಗೋಸ್ಕರ, ಅವಳಿಗೋಸ್ಕರ. ವಿ ಲಿವ್ ಫಾರ್ ದ ಸೇಕ್ ಆಫ್ ಅವರ್ ಪೇರೆಂಟ್ಸ್, ಆರ್ ಅವರ್ ಪೇರೆಂಟ್ಸ್ ಲಿವ್ ಫಾರ್ ಅವರ್ ಸೇಕ್ ಅಂತ ಹೇಳುವಾಗ ಅವರಿಗೋಸ್ಕರ ಅನ್ನೋದು ಫಾರ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಫಾರ್ ಅನ್ನೋದು ಡ್ಯೂರೇಷನ್ಗೂ ಸಹ ಬರುತ್ತೆ. ಫಾರ್ ಎ ಪೀರಿಯಡ್. ಆಲ್ ರೈಟ್, ಪೀರಿಯಡ್ ಅಂತಂದ್ರೇನು, ಇಲ್ಲಿಂದ ಶುರುವಾಗಿ ಒಂದು ವಾಟ್ ಯು ಕಾಲ್ ಅ ಟೈಮ್ ಸ್ಪ್ಯಾನ್, ದಟ್ ಈಸ್ ಕಾಲ್ಡ್ ಆಸ್ ಅ ಪೀರಿಯಡ್. ಓಕೆ, ಆ ಡ್ಯೂರೇಷನ್, ದ ಲೆಂತ್ ಆಫ್ ಟೈಮ್ ಈಸ್ ಕಾಲ್ಡ್ ಆಸ್ ಪೀರಿಯಡ್. ಓಕೆ, ದ ಡ್ಯೂರೇಷನ್. ಇಲ್ಲಿ ಶಿ ವಿಲ್ ಬಿ ಹಿಯರ್ ಫಾರ್ 5 months ಅಂತ ಹೇಳಿದ್ರೆ 5 ತಿಂಗಳ ಮಟ್ಟಿಗೆ. ಅಲ್ಲಿ ಇನ್ನು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ, ಇನ್ ಬರಲ್ಲ, ಆನ್ ಬರಲ್ಲ. ನೋ, ಇಟ್ ಈಸ್ ಫಾರ್ ಓನ್ಲಿ. ಸೊ ಶಿ ವಿಲ್ ಬಿ ಹಿಯರ್. ಹೌ ಲಾಂಗ್ ವಿಲ್ ಶಿ ಬಿ ಹಿಯರ್ ಅಂತ ಹೇಳಿದ್ರೆ ಶಿ ವಿಲ್ ಬಿ ಹಿಯರ್ ಫಾರ್ 5 months. 5 ತಿಂಗಳವರೆಗೆ ಇಲ್ಲಿ ಇರ್ತಾಳೆ, ವರೆಗೆ. ಸೊ ಅಲ್ಲಿ ಗೇನ ಒಂದು ಫಾರ್ಮನ್ನು ತಗೊಳ್ತಾ ಇದೆ. ಫಾರ್ ಗೋಸ್ಕರ ತಗೊಳ್ತಾ ಇಲ್ಲ, ಗೆ ಫಾರ್ಮ್ ತಗೊಳ್ತಾ ಇದೆ. ಸೊ ಶಿ ವಿಲ್ ಬಿ ಹಿಯರ್ ಫಾರ್ ಹೌ ಮೆನಿ ಮಂತ್ಸ್? ಫಾರ್ 5 months. ಆಲ್ ರೈಟ್. ಸೊ ವೆನ್ ಇಟ್ ಈಸ್ ಡ್ಯೂರೇಷನ್ ಯು ಹ್ಯಾವ್ ಟು ಯೂಸ್ ದ ಪ್ರಿಪೋಸಿಷನ್ ಫಾರ್. ಓಕೆ, ದೆನ್ ನೆಕ್ಸ್ಟ್ ಒನ್, ಸಾರಿ, that's repetition. Next one, I will meet her during lunch. ಸರಿ, ಇದು ಡ್ಯೂರಿಂಗ್ ಅಂತ ಹೇಳಿದ್ರೆ ನಾನು ಅವಳನ್ನು ಊಟದ ಸಮಯದಲ್ಲಿ ಸಿಗ್ತೇನೆ ಅಂತ ಅರ್ಥ ಅದು. ಸೊ ಐ ವಿಲ್ ಮೀಟ್ ಹರ್ ವೆನ್, ಕ್ವೆಶ್ಚನ್ ಅಲ್ವಾ, ಟೈಮ್, isn't it? So previous one you see ಅಲ್ಲಿ ಏನಿತ್ತು, ಫಾರ್ ಹೌ ಲಾಂಗ್ ಅನ್ನೋವಾಗ ಫಾರ್ 5 months ಅಂತ ಇತ್ತು. ಇಲ್ಲಿ ಐ ವಿಲ್ ಮೀಟ್ ಹರ್ ಡ್ಯೂರಿಂಗ್ ಅಂತ ಹೇಳಿದ್ರೆ ಆ ಲಂಚ್ ಟೈಮ್. ಓಕೆ, ದಟ್ ಪೀರಿಯಡ್ ಅದೇನು ಗಂಟುಗಟ್ಟಲೆ ಇರೋದಿಲ್ಲ. ಇಟ್ ಮೇ ಬಿ ಅಬೌಟ್ 15 minutes to half an hour. ಆಲ್ ರೈಟ್. ಸೊ ಡ್ಯೂರಿಂಗ್ ದಟ್ ಟೈಮ್ ಐ ವಿಲ್ ಮೀಟ್ ಹರ್. ಸೊ ಆ ಡ್ಯೂರಿಂಗ್ ಅನ್ನೋದು ಇಟ್ ಶೋಸ್ ಯು ದ ವಾಟ್ ಯು ಕಾಲ್ ದ ಸ್ಮಾಲ್ ಗ್ಯಾಪ್ ದಟ್ ಈಸ್ ದೇರ್ ಆಲ್ ರೈಟ್ ಬಿಟ್ವೀನ್ ಯುವರ್ ವರ್ಕ್ ಆಸ್ ವೆಲ್ ಆಸ್ ಆರ್ ಲಂಚ್. ಓಕೆ, ಆ ಗ್ಯಾಪನ್ನು ನಾವು ಡ್ಯೂರಿಂಗ್ ಅಂತ ಯೂಸ್ ಮಾಡ್ತೀವಿ. ಬಿಟ್ವೀನ್ ಒನ್ ಥಿಂಗ್ ಆ್ಯಂಡ್ ದಿ ಅದರ್ ಥಿಂಗ್, ಆ ಮಧ್ಯೆ ಏನಿರುತ್ತೆ ಆ ಒಂದು ಗ್ಯಾಪ್ ಅಥವಾ ಆ ಪ್ರಾಸೆಸ್ಸಲ್ಲಿ ವಿ ಯೂಸ್ ದ ಪ್ರಿಪೋಸಿಷನ್ ಡ್ಯೂರಿಂಗ್. ಆಲ್ ರೈಟ್. ಐ ವಿಲ್ ಮೀಟ್ ಹರ್ ಡ್ಯೂರಿಂಗ್ ಅಂತಂದರೆ ಆ ಸಂದರ್ಭದಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಒನ್, ಮೀನಿಂಗ್ ತಗೊಳ್ಳಿ ನೀವು ಕರೆಕ್ಟಾಗಿ. ಐ ವಿಲ್ ಸ್ಲೀಪ್ ಅಂಟಿಲ್ ಮೈ ಫಾದರ್ ಕಮ್ಸ್. ನವ್ ಯು ಸಿ, ಇದು ಟೈಮ್ ಹೇಗೆ ಅಂತ ಹೇಳಿದ್ರೆ ನನ್ನ ತಂದೆ ಬರುವ ತನಕ ಅಥವಾ ಬರುವವರೆಗೂ. ಎಲ್ಲಿವರೆಗೂ? ಟಿಲ್ ಮೈ ಫಾದರ್ ಕಮ್ಸ್, ದಟ್ ಈಸ್ ಟೈಮ್.
ಇಸ್ಂಟ್ ಇಟ್? ಸೊ ಅಂದರೆ ಇವಾಗಿನಿಂದ ತಂದೆ ಬರೋವರೆಗೂ ಸಹ ಈ ಟೈಮಿಂದ ಆ ಟೈಮ್ವರೆಗೂ ಆ ಗ್ಯಾಪ್ ಏನಿದೆ ದ್ಯಾಟ್ ಈಸ್ ಕಾಲ್ಡ್ ಅಗೇನ್ ಆ ಪೀರಿಯಡನ್ನು ಅಂಟಿಲ್ ಅಂತ ಹೇಳಿದ್ರೆ ಅದಾದ ಮೇಲೆ ಅಲ್ಲ, ಅಪ್ಪ ಬರೋವರೆಗೂ ಸಹ ನಾನು ಮಲಗಿರ್ತೀನಿ, ಅಪ್ಪ ಬಂದ ಮೇಲೆ ನಾನು ಮಲ್ಕೊಳ್ಳಲ್ಲ. ಸೊ ಲುಕ್ ಅಟ್ ದ ಮೀನಿಂಗ್ ದೇರ್. ಆಲ್ ರೈಟ್. ಸೊ ಈಗ ಅಂಟಿಲ್ ಅಂತ ಅಂದರೆ, ಅಂಟಿಲ್ ಅಂದರೆ ಎಲ್ಲಿವರೆಗೂ, ಓನ್ಲಿ ಟಿಲ್ ಮೈ ಫಾದರ್ ಕಮ್ಸ್, ಅಪ್ಪ ಬಂದ ಮೇಲೆ ನಾನು ಎದ್ದೇಳ್ತೀನಿ. ಸೊ ದ್ಯಾಟ್ ಈಸ್ ದ ಮೀನಿಂಗ್. ಸೊ ಅಂಟಿಲ್ ಅಂತ ಅಂದರೆ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಪ್ರಿಪೋಸಿಷನ್? ಅಂಟಿಲ್ ಅಂತ ಅಂದರೆ ಅಲ್ಲಿಯವರೆಗೂ ಅಂತ ಅರ್ಥ. ಸೊ ಅಲ್ಲಿಯವರೆಗೂ ಸಹ ನಾನು ಮಲಗಿರ್ತೇನೆ ಅಂತ ಅರ್ಥ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಒನ್, ದ ಸ್ಟೂಡೆಂಟ್ಸ್ ವೆ ಟಾಕಿಂಗ್ ಡ್ಯೂರಿಂಗ್ ದ ಕ್ಲಾಸ್. ಸೊ ನಾವು ಯು ಸಿ ಪಾಠ ಮಾಡೋಂತಹ ಸಮಯದಲ್ಲಿ, ಪಾಠ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳೇನು ಮಾಡ್ತಿದ್ರು ಅಥವಾ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು? ದ ಸ್ಟೂಡೆಂಟ್ಸ್ ವರ್ ಟಾಕಿಂಗ್ ಡ್ಯೂರಿಂಗ್ ದ ಕ್ಲಾಸ್. ಆಫ್ಟರ್ ದ ಕ್ಲಾಸು ಬಿಫೋರ್ ದ ಕ್ಲಾಸ್ ಅಲ್ಲ, ಕ್ಲಾಸ್ ನಡೀತಾ ಇರೋವಾಗಲೇ ಅವರು ಮಾತಾಡ್ತಾ ಇದ್ದಾರೆ. ದ್ಯಾಟ್ ಮೀನ್ಸ್ ವೆನ್ ದ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್ ದ ಸ್ಟೂಡೆಂಟ್ಸ್ ವರ್ ಟಾಕಿಂಗ್. ಓಕೆ, ದೆನ್ ಈಗ ಟೈಮ್ ನೋಡಿದ್ವಿ. ಸೊ ಟೈಮಲ್ಲಿ ಇಟ್ ಈಸ್ ಇನ್, ಆನ್ ಆ್ಯಂಡ್ ಆ್ಯಟ್ ಅಲ್ವಾ? 3 ಬ್ರಾಡ್ ಕ್ಯಾಟಗರೀಸ್ ನೋಡಿದ್ವಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಸೊ ಪ್ಲೇಸ್ ಅಂದರೆ ಏನು? ಸ್ಥಳ, ಲೊಕೇಶನ್, ಎಲ್ಲಿ ಅಂತ ತೋರಿಸುವಂಥದ್ದು. ಓಕೆ, ನಾವು ಲೆಟ್ ಮೀ ಶೋ ಯು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಅಲ್ಲಿ ಇರೋದು ಸ್ವಲ್ಪ ಲೆಟ್ ಇಟ್ ಬಿ ಲೈಕ್ ದ್ಯಾಟ್. ಲೆಟ್ ಮೀ ಟೆಲ್ ಯು ಬೈ ದಿಸ್ ಇಸ್ ದಿಸ್ ರಿಮೋಟ್ ಪೆನ್ ದಟ್ ಐ ಹ್ಯಾವ್. ಓಕೆ, ಈಗ ಇದನ್ನೇ ಒಂದು ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ಆಲ್ ರೈಟ್. ಸೊ ದಿಸ್ ಈಸ್ ಅನ್ ಆಬ್ಜೆಕ್ಟ್. ಈ ದ ಮೂವ್ಮೆಂಟ್ ಅಥವಾ ದ ಪೊಸಿಷನ್ ಆಫ್ ದಿಸ್ ಆಬ್ಜೆಕ್ಟ್, ಲೆಟ್ ಅಸ್ ಸಿ ಹೌ ವಿ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಹೇಳಿ. ಸೊ ಇಫ್ ದಿಸ್ ಆಬ್ಜೆಕ್ಟ್ ಈಸ್ ಇಲ್ಲಿ ನನ್ನ ಈ ಆಬ್ಜೆಕ್ಟ್ ಬಂದು ನನ್ನ ಮುಂದೆ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ಇನ್ ಫ್ರಂಟ್ ಆಫ್ ಮೀ. ದಿಸ್ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಮೀ, ಬಿಫೋರ್ ಮೀ ಅಲ್ಲ. ಜಸ್ಟ್ ರಿಮೆಂಬರ್, ಬಿಫೋರ್ ಅಂತ ಅಂದ್ರೂ ಮುಂದೆನೇ. ಆದರೆ ಬಿಫೋರ್ ಅನ್ನೋವಾಗ ಯಾವಾಗ ಯೂಸ್ ಮಾಡ್ತೀವಿ ನಾವು? ಬಿಫೋರ್ ಅಂತ ಹೇಳಿದ್ರೆ ಎಕ್ಸಾಂಪಲ್, ಶಿ ಕೇಮ್ ಬಿಫೋರ್ ಮೀ ಅಂದರೆ ಟೈಮಲ್ಲಿ ತಗೊಂಡಾಗ ನನಗಿಂತ ಮುಂಚಿತವಾಗಿ ಬಂದಿದ್ರು ಅವರು ಅಂತ ಹೇಳೋವಾಗ ಶಿ ಕೇಮ್ ಇನ್ ಫ್ರಂಟ್ ಆಫ್ ಮೀ ಅಂತ ಹೇಳೋಕ್ಕಾಗಲ್ಲ. ಇನ್ ಫ್ರಂಟ್ ಆಫ್ ಮೀ ಅಂತ, ದ ಡಿಫ್ರೆನ್ಸ್ ಬಿಟ್ವೀನ್ ಬಿಫೋರ್ ಆ್ಯಂಡ್ ಇನ್ ಫ್ರಂಟ್ ಆಫ್ ಅರ್ಥ ಮಾಡ್ಕೊಳ್ಳೋಣ. ಬಿಫೋರ್ ಅಂತ ಹೇಳಿದ್ರೆ ನನಗಿಂತ ಮುಂಚಿತವಾಗಿ ಟೈಮಲ್ಲಿ. ಸೊ ಶಿ ಹ್ಯಾಸ್ ಅರೈವ್ಡ್ ಬಿಫೋರ್ ಮೀ ಅಂತ ಹೇಳಿದ್ರೆ ನಾನು 9:30 ಬಂದರೆ ಶಿ ಹ್ಯಾಡ್ ಕಮ್ ಅಟ್ 9 o'clock. ಆಲ್ ರೈಟ್. ಸೊ ದಟ್ ಮೀನ್ಸ್ ಶಿ ಹ್ಯಾಡ್ ಕಮ್ ಅರ್ಲಿಯರ್ ದ್ಯಾನ್ ಮೀ ಅಂತ ಅರ್ಥ ಅಲ್ಲಿ. ಈಗ ಇನ್ ಫ್ರಂಟ್ ಆಫ್ ಅಂತ ಹೇಳಿದ್ರೆ ಈ ಆಬ್ಜೆಕ್ಟು ಫಿಸಿಕಲ್ ಡಿಸ್ಟೆನ್ಸಲ್ಲಿ, ಲೊಕೇಶನಲ್ಲಿ ಇಟ್ ಈಸ್ ಇನ್ ಫ್ರಂಟ್ ಆಫ್ ಮೀ, ಇಟ್ ಈಸ್ ಬಿಫೋರ್ ಮೀ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಇನ್ ಫ್ರಂಟ್ ಆಫ್ ಮೀ, ನನ್ನ ಮುಂದೆ ಇದೆ. ಅರ್ಲಿ, ಬಿಫೋರ್ ಅನ್ನೋದು ಮುಂಚಿತವಾಗಿ. ಓಕೆ, ಸೊ ಇದನ್ನು ತಗೊಂಡಾಗ ದಿಸ್ ಈಸ್ ಇನ್ ಫ್ರಂಟ್ ಆಫ್ ಮೀ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಓಕೆ, ನಾವು ವೆನ್ ಐ ಕೀಪ್ ದಿಸ್ ಇಲ್ಲಿ ತಗೊಂಡ್ರೆ, ಆಲ್ ರೈಟ್. ಸೊ ಇಫ್ ಐ ಲಿಫ್ಟ್ ಇಟ್ ಅಬವ್ ಅಂತ ಹೇಳಿದಾಗ ಅಬವ್ ಮೈ ಹೆಡ್. Is it clear? So this is above my head. On my head ಅಂತ ಹೇಳಿದ್ರೆ ನನ್ನ ತಲೆ ಮೇಲೇನೆ ಇರುತ್ತೆ. ಆನ್ ಅಂತ ಅಂದರೆ ಅದೊಂದು ಸರ್ಫೇಸ್ ಬೇಕು, ಅಂದ್ರೇನು ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು ಅಲ್ಲಿ ಇಡೋದಕ್ಕೆ. ಆನ್ ಲೊಕೇಶನಲ್ಲಿ ಮಾತಾಡ್ತಾ ಇರೋದು, ಆನ್ ಟೈಮಿಂಗ್ ನಾನು ರಿಲೇಟ್ ಮಾಡ್ತಾ ಇಲ್ಲ. ಆನ್ ರಿಲೇಟೆಡ್ ಟು ಪ್ಲೇಸ್. ಓಕೆ, ಸೊ ಆನ್ ರಿಲೇಟೆಡ್ ಟು ಟೈಮ್ ದಟ್ ಈಸ್ ವೆರಿ ಡಿಫ್ರೆಂಟ್. ಆಲ್ ರೈಟ್. ಸೊ ಆನ್ ರಿಲೇಟೆಡ್ ಟು ಪ್ಲೇಸ್ ತಗೊಂಡಾಗ ದಿಸ್ ಈಸ್ ಆನ್ ಮೈ ಪಾಮ್ ಅಂತ ನಾವು ಹೇಳ್ತೀವಿ. ಹ್ಯಾಂಡ್ ಅಲ್ಲ, ಇಟ್ಸ್ ಆನ್ ಮೈ ಪಾಮ್, PALM, ಪಾಮ್. ಓಕೆ, ಅಂದರೆ ಅಂಗೈ ಅಂತ ಅರ್ಥ. ಸೊ ದಿಸ್ ಈಸ್ ಆನ್ ಮೈ ಪಾಮ್ ಅಂತ ಹೇಳಿದಾಗ ಅದು ಸರ್ಫೇಸಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಇದು ನಾನು ಟೇಬಲ್ ಮೇಲೆ ಇಟ್ಟರೆ ದಿಸ್ ಈಸ್ ಆನ್ ದ ಟೇಬಲ್. ಆಲ್ ರೈಟ್. ಆದರೆ ಟೇಬಲ್ ಇಲ್ಲಿತ್ತು, ನಾನು ಹೀಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಈಸ್ ಅಬವ್ ದ ಪಾಮ್. ಓಕೆ, ಯಾಕೆಂದರೆ ಇದು ಟಚ್ ಮಾಡ್ತಾ ಇಲ್ಲ. ಟಚ್ ಮಾಡಿದಿದ್ರೆ ಇಟ್ ಈಸ್ ಆನ್, ಇಟ್ ಈಸ್ ನಾಟ್ ಟಚಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅಬವ್ ದ ಇದಕ್ಕಿಂತ ಮೇಲೆ ಇದೆ, ಅಬವ್ ಇದೆ ಅಂತ ಅರ್ಥ. ಓಕೆ, ಸಪೋಸ್ ಈಗ ಮೈ ಪಾಮ್ ಆ್ಯಂಡ್ ದಿಸ್ ಆಬ್ಜೆಕ್ಟ್ ದೇ ಆರ್ ಮೂವಿಂಗ್ ಲೈಕ್ ದಿಸ್. ಓಕೆ, ಸೊ ಇಫ್ ಬೋತ್ ಆಫ್ ದೆಮ್ ಆರ್ ಮೂವಿಂಗ್ ಟುಗೆದರ್ ಅಂತ ಹೇಳಿದ್ರೆ ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ವಿತ್ ದ ಪಾಮ್. ಆಲ್ ರೈಟ್. ಅಲ್ಲಿ ಅಲಾಂಗು ಸಹ ಪ್ರಿಪೋಸಿಷನ್, ವಿತ್ ಸಹ ಪ್ರಿಪೋಸಿಷನ್ನೇ ಆಗತ್ತೆ. ಸೊ ಅಲಾಂಗ್ ವಿತ್ ದ ಪಾಮ್ ಅಂತ ಹೇಳಿದಾಗ ಜೊತೆಯಾಗಿ. ಅಲಾಂಗ್ ವಿತ್ ಅಂತ ಅಂದರೆ ಜೊತೆಯಾಗಿ ಹೋಗುವಂಥದ್ದು. ವಿತ್ ಅಂತ ಅಂದರೆ ಜೊತೆಯಲ್ಲಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇಫ್ ಐ ಕೀಪ್ ಇಟ್ ಹಿಯರ್,
ಆಲ್ ರೈಟ್. ನೆಕ್ಸ್ಟ್ ಟು ಮೀ ಅಂತ ಹೇಳಿದ್ರೆ ನೆಕ್ಸ್ಟ್ ಟು ಮೀ ಅಲ್ಲಿ ಪ್ರಿಪೋಸಿಷನ್ ಅಲ್ಲ, ಟು ಮಾತ್ರ ಪ್ರಿಪೋಸಿಷನ್. ಓಕೆ, ಸೊ ಇಲ್ಲಿ ಪಕ್ಕದಲ್ಲಿ ಇಟ್ಟರೆ ಇಟ್ ಈಸ್ ಕಾಲ್ಡ್ ಆಸ್ ಬಿಸೈಡ್. ಸೊ ದಿಸ್ ಆಬ್ಜೆಕ್ಟ್ ಈಸ್ ಬಿಸೈಡ್ ಮೀ. Beside, okay, it is beside me. All right, and suppose ಈಗ ಇದನ್ನ ಇಲ್ಲಿಡ್ತೀನಿ ಅಂತ ಅನ್ಕೊಳ್ಳಿ. ಸೊ ದಟ್ ಮೀನ್ಸ್ ದಿಸ್ ಆಬ್ಜೆಕ್ಟ್ ಈಸ್ ಬಿಲೋ ಆರ್ ಅಂಡರ್ ದ ಪಾಮ್ ಹೇಳ್ತೀರಾ, ಬಿಲೋ ದ ಪಾಮ್ ಹೇಳ್ತೀರಾ. ಅಂಡರ್ ಅಂತ ಹೇಳಿದ್ರೆ ತುಂಬ ಕೆಳಗೆ ಇರೋವಂಥದ್ದು. ಸೊ ಇದ್ರ ಕೆಳಗೆ ಬಿಲೋ ಅಂತ ಹೇಳಿದಾಗ ಇಲ್ಲಿಗೆ ಬರುತ್ತೆ. ಆಲ್ ರೈಟ್, ಸೊ ದಿಸ್ ದ ಆಬ್ಜೆಕ್ಟ್ ಈಸ್ ಬಿಲೋ ದ ಪಾಮ್. ಅಂಡರ್ ಅಂತ ಹೇಳಿದಾಗ ತುಂಬ ಕೆಳಗೆ ಇರೋವಂಥದ್ದು ಅಂಡರ್ ಅಂತ, ಅಂದರೆ ಅಂಡರ್ ದ ಶೇಡ್ ಆಫ್ ಅ ಟ್ರೀ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಈಸ್ ಸಿಟ್ಟಿಂಗ್ ಅಂಡರ್ ದ, ಅಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಯಾಕೆಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಬಿಲೋ ಮತ್ತು ಅಂಡರ್. ಈಗ he was sitting ಬಿಲೋ ದ ಟ್ರೀ ಅಂತ, ಫಾರ್ ಎಕ್ಸಾಂಪಲ್ ಬಿಲೋ ದ ಟ್ರೀ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಏನು ಬರುತ್ತೆ, ಟ್ರೀ ಕೆಳಗಡೆ ಕೂತಿದ್ದಾನೆ ಅಂತ ಹೇಳಿ. ಟ್ರೀ ಕೆಳಗಡೆ ಅಂದರೆ ಪಾತಾಳದಲ್ಲಿ ಹೋಗಿ ಕುತ್ಕೋಬೇಕು ಅಲ್ವಾ, ದಟ್ ಈಸ್ ರಾಂಗ್. ಸೊ ಹಿ ವಾಸ್ ಸಿಟ್ಟಿಂಗ್ ಅಂಡರ್ ದ ಶೇಡ್ ಆಫ್ ದ ಟ್ರೀ. ಆ ಶೇಡಿನ ಅಂದರೆ ಮರದ ನೆರಳಲ್ಲಿ ಕೂತಿದ್ದ ಅಂತ ಅರ್ಥ. ಆಲ್ ರೈಟ್, ಸೊ ದಟ್ ಮೀನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಲೋ ಆ್ಯಂಡ್ ಅಂಡರ್. ಓಕೆ, ಈಗ ನೆಕ್ಸ್ಟ್ ಒನ್, ಸಪೋಸ್ ಯು ಸೇ between. All right, for example, this is the palm and this is the object. I am between these two things. Between ಅಂದ್ರೆ ಏನು, ಮಧ್ಯದಲ್ಲಿ. I am between my palm as well as the object. ಓಕೆ, ಸೊ ಐ ಆಮ್ ಬಿಟ್ವೀನ್ ಅಂತಂದರೆ ಸೆಂಟರಲ್ಲಿ ಅಂತ ಅರ್ಥ. ಸೊ ದೀಸ್ ಟೂ ಆರ್ ದೇರ್, ಆ ಮಧ್ಯದಲ್ಲಿ ಯು ಕಾಲ್ ದಟ್ ಆಸ್ ಬಿಟ್ವೀನ್. ಸೊ ಬಿಟ್ವೀನ್ ಯೂಸ್ ಮಾಡುವಾಗ ಇಟ್ ಶುಡ್ ಬಿ ಓನ್ಲಿ ಟೂ ಥಿಂಗ್ಸ್. ಆಲ್ ರೈಟ್, ನಾಟ್ ಮೋರ್ ದ್ಯಾನ್ ಟೂ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಇಬ್ಬರು ಅಣ್ಣ ತಮ್ಮಂದರಿದ್ದರು, ಓಕೆ, ಸಹೋದರರಿದ್ದರು. ಸೊ ದೆರ್ ವಾಸ್ ಅ ಕ್ವಾರಲ್ ಬಿಟ್ವೀನ್ ದ ಟೂ ಬ್ರದರ್ಸ್. ಸೊ ಇಬ್ಬರಿದ್ರೆ ಮಾತ್ರ ಅಲ್ಲಿ ಬಿಟ್ವೀನ್ ಬರುತ್ತೆ. ಸೊ ದೇರ್ ವಾಸ್ ಅ ಕ್ವಾರಲ್ ಬಿಟ್ವೀನ್ ಟೂ ಬ್ರದರ್ಸ್. ಸಪೋಸ್ ಅಲ್ಲಿ ಇಬ್ಬರು ಅಣ್ಣ ತಮ್ಮಂದರು, ಇಬ್ಬರು ಅಕ್ಕ ತಂಗಿರು, 4 ಜನ ಇದ್ರು ಅಂತ ಹೇಳಿ ಅವರ ಮಧ್ಯದಲ್ಲಿ ಇಫ್ ದೇರ್ ಹ್ಯಾಡ್ ಬೀನ್ ಅ ಫೈಟ್ ಅಂತ ಹೇಳಿದ್ರೆ ಯು ಟೆಲ್ ದಟ್ ದೇರ್ ವಾಸ್ ಅ ಫೈಟ್ ಅಮಾಂಗ್ ದ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂತ ಅಂದರೆ ಒಡ ಹುಟ್ಟಿದವರು ಅಂತ ಹೇಳಿ, ಎಲ್ಲರೂ ಹುಡುಗರು ಹುಡುಗಿರು ಅಂದರೆ ಅಣ್ಣ ತಂಗಿರು, ಎನಿಬಡಿ. ಓಕೆ, ಸೊ ವೆನ್ ಯು ಸೇ ದಟ್ ದೇರ್ ವಾಸ್ ಅ ಫೈಟ್ ಅಮಾಂಗ್ ದ ಸಿಬ್ಲಿಂಗ್ಸ್, ಅಮಾಂಗ್ ಅಂತ ಅಂದರೆ ಮೋರ್ ದ್ಯಾನ್ ಟು. ಓಕೆ, ಇಫ್ ದೇರ್ ಈಸ್ ಅ ಫೈಟ್ ಓನ್ಲಿ ಬಿಟ್ವೀನ್ ಟೂ ಪೀಪಲ್ ಅಂತ ಹೇಳಿದಾಗ ಇಟ್ಸ್ ಅ ಫೈಟ್ ಬಿಟ್ವೀನ್ ಟೂ ಪೀಪಲ್. ಇಫ್ ದರ್ ಈಸ್ ಅ ಫೈಟ್ ವಿತ್ among more than two people ಅಂತ ಹೇಳಿದ್ರೆ ಇಟ್ ಈಸ್ ಅಮಂಗ್. ಅರ್ಥ ಆಗ್ತಾ ಇದೆಯಾ? ಓಕೆ, ದೆನ್ ದ ನೆಕ್ಸ್ಟ್ ಒನ್, ಸಪೋಸ್ ಐ ಸೇ ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೈರೆಕ್ಷನ್. ಆಲ್ ರೈಟ್, ಸೊ ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಮೈ ಪಾಮ್. ಆಲ್ ರೈಟ್, ಸೊ ಟುವರ್ಡ್ಸ್ ಅಂತ ಅಂದರೆ ಅದು ದಿಕ್ಕು, ಅಲ್ಲಿಗೆ ಹೋಗುತ್ತೆ ಅಂತ ಅಲ್ಲ, ಬಟ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಇಟ್, ಆ ದಿಕ್ಕಲ್ಲಿ ಹೋಗ್ತಾ ಇದೆ. ಸೊ ದಿಸ್ ಫಾರ್ ಎಕ್ಸಾಂಪಲ್, ಹಿ ಈಸ್ ಮೂವಿಂಗ್ ಟುವರ್ಡ್ಸ್ ಮೀ, ದ ಟ್ರೈನ್ ಈಸ್ ಕಮಿಂಗ್ ಟುವರ್ಡ್ಸ್ ಮೀ ಅಂತ ಹೇಳಿದಾಗ ಆ ಟ್ರೈನ್ ಬಂದು ನನ್ನ ದಿಕ್ಕಿನೆಡೆಗೆ ಬರ್ತಾ ಇದೆ. ದ ಟ್ರೈನ್ ಈಸ್ ಕಮಿಂಗ್ ಟು ಮೀ ಅಂತ ಹೇಳೋಕ್ಕಾಗಲ್ಲ, ಅಂದರೆ ನನ್ನ ಹತ್ರನೇ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ, ನನ್ನ ದಿಕ್ಕಲ್ಲಿ ಬರ್ತಿದೆ. ಸೊ ಯು ಕಾಂಟ್ ಟೆಲ್ ದಟ್ ದಿ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಟು ದ ಪಾಮ್ ಅಂತ ಹೇಳೋಕ್ಕಾಗಲ್ಲ. ಟು ಅಂತಂದರೆ ಡೆಸ್ಟಿನೇಷನ್, ಟುವರ್ಡ್ಸ್ ಅಂತ ಹೇಳಿದ್ರೆ ಡಿರೆಕ್ಷನ್. ಗೆಟ್ ಇಟ್ ಕ್ಲಿಯರ್? ಇಸ್ ಓಕೆ? ದೆನ್ ನಿಯರ್, ನೆಕ್ಸ್ಟ್ ಒನ್, ನಿಯರ್ ಅಂದರೆ ಹತ್ತಿರದಲ್ಲಿ. ಸೊ ದೇರ್ ಈಸ್ ಅ ಹೌಸ್ ನಿಯರ್ ದ ರಿವರ್ ಅಂತಂದ್ರೇನು. ಫಾರ್ ಎಕ್ಸಾಂಪಲ್ ದಿಸ್ ಒನ್, ಈಗ ಬಿಸೈಡ್ ಅಂತ ಅಂದ್ರೇನು, ಪಕ್ಕದಲ್ಲಿ. ಇಲ್ಲಿ ಯು ಸಿ ನಿಯರ್, ನಿಯರ್ ಅಂತಂದರೆ ಪಕ್ಕದಲ್ಲೇ ಅಲ್ಲ, ಇಷ್ಟು ದೂರದಲ್ಲಿ. ಸೊ ದಿ ಆಬ್ಜೆಕ್ಟ್ ಈಸ್ ನಿಯರ್ ದ ಪಾಮ್, ಅಂದರೆ ಎಷ್ಟೋ ಆಬ್ಜೆಕ್ಟ್ಸ್ ಇದೆ, ಅದರಲ್ಲಿ ದಿಸ್ ಆಬ್ಜೆಕ್ಟ್ ಈಸ್ ನಿಯರ್ ದ palm ಅಂತ ನಾವು ಹೇಳ್ತೇವೆ. ಆಲ್ ರೈಟ್, ಸಪೋಸ್ ಐ ಟೆಲ್ ದಟ್ ದಿಸ್ ಈಸ್ ಸಮ್ವೇರ್ ಹಿಯರ್. ಆಲ್ ರೈಟ್, ಸೊ ದಿಸ್ ಆಬ್ಜೆಕ್ಟ್ ಈಸ್ ಅವೇ ಫ್ರಮ್ ದ ಪಾಮ್, ದಿಸ್ ಆಬ್ಜೆಕ್ಟ್ ಈಸ್ ಅವೇ ಫ್ರಮ್ ಮೀ. ಅವೇ ಅಂತ ಅಂದರೆ ದೂರ ಇರೋವಂಥದ್ದು. ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಓವರ್ ಮೈ ಪಾಮ್. ಓವರ್ ಅಂತ ಹೇಳಿದ್ರೇನು, ಕ್ರಾಸಿಂಗ್ ಓವರ್. ಆಲ್ ರೈಟ್, ಇಫ್ ದ ಮೂವ್ಮೆಂಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕ್ರಾಸಿಂಗ್ ಲೈಕ್ ದಿಸ್, ಆಲ್ ರೈಟ್, ಇಟ್ ಈಸ್ ಕಾಲ್ಡ್ ಆಸ್ ಓವರ್. ಸೊ ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಓವರ್, ಅಥವಾ ಇಟ್ ಈಸ್ ಮೂವಿಂಗ್ ಅಕ್ರಾಸ್, ಜಂಪಿಂಗ್ ಅಕ್ರಾಸ್. ಆಲ್ ರೈಟ್, ಇಲ್ಲಿ ಒಂದು ಅಡ್ಡವಾಗಿ ಏನೋ ಇದೆ, ಅದನ್ನು ಇಟ್ ಈಸ್ ಗೋಯಿಂಗ್ ಅಕ್ರಾಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಈ ಕಡೆಯಿಂದ ಆ ಕಡೆಗೆ ಹೋಗುವಂಥದ್ದು ಅಕ್ರಾಸ್ ಅಂತ ಹೇಳ್ತೀವಿ. ಅದೇ ಥರ ದಾಟೋ ಅಂಥದ್ದನ್ನು, ಫ್ಲ್ಯಾಟ್ ಆಗಿ ದಾಟೋದನ್ನು ಅಕ್ರಾಸ್ ಅಂತ ಹೇಳ್ತೀವಿ. ಇದು ಮೇಲೆ ಹೈ ಜಂಪ್ ಮಾಡಿ ನಡ್ಕೊಂಡು ಹೋಗೋದನ್ನು ವಿ ಕಾಲ್ ಇಟ್ ಆಸ್ ಓವರ್ ಅಂತ ಹೇಳ್ತೀವಿ. ಆಲ್ ರೈಟ್, ಸೊ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ವಿಚ್ ಐ ಕುಡ್ ಟೆಲ್ ಯು ವಿತ್ ದಿಸ್ ಸಿಂಪಲ್ ಥಿಂಗ್ ಅಷ್ಟೇ. ಬಟ್ ದೇರ್ ಆರ್ ಮೆನಿ ಮೋರ್. ಓಕೆ, ನೌ ಲೆಟ್ ಅಸ್ ಸಿ. ಅದೇ ಥರ ಸಪೋಸ್ ಯು ಹ್ಯಾವ್ ಬಿಹೈಂಡ್.
ಬಿಹೈಂಡ್ ಅಂತ ಅಂದ್ರೆ ಏನು, ಹಿಂದೆ. ದಿಸ್ ಆಬ್ಜೆಕ್ಟ್ ಈಸ್ ಬಿಹೈಂಡ್ ಮೀ ಅಂತ ಹೇಳಿದಾಗ ನನ್ನ ಹಿಂದೆ ಈ ಆಬ್ಜೆಕ್ಟ್ ಇದೆ ಅಂತ ಹೇಳಿ ಅರ್ಥ. ಓಕೆ, ಸೊ ನಾವ್ ಯು ಸಿ ದಿಸ್ ಇಮೇಜ್ ಹಿಯರ್. ಬಿಸೈಡ್ ಅಂತ ಹೇಳಿದ್ರೆ ಅಲ್ಲಿ ವಾಟ್ ಎವರ್ ದ ಥಿಂಗ್ ಇಸ್ ದೇರ್, ಅಲ್ಲೊಂದು ಕಾರ್ಟೂನ್ ಫಿಗರ್ ಇದೆ. ಸೊ ಯು ಸಿ ದ್ಯಾಟ್ ಅಂತ ಹೇಳಿದ್ರೆ ಬಿಸೈಡ್ ಮೀನ್ಸ್ ಒಂದು ಹಟ್ ಈಸ್ ಕಾಮನ್. ಆಲ್ ರೈಟ್, ಸೊ ಸ್ಟ್ಯಾಟಿಕ್ ಆಗಿ ಮೂವ್ ಆಗದೆ ಇರೋವಂಥದ್ದು ಯಾವುದು, ಹಟ್ ಇದೆ ಅಲ್ಲಿ. ಓಕೆ, ಸೊ ಅಲ್ಲಿ ಮೂವ್ ಆಗ್ತಿರೋ ಪ್ರಾಣಿ ಯಾವುದು ಅಲ್ಲಿ, ಸೊ ದ್ಯಾಟ್ ಒನ್ ಯು ಸಿ ದ ಮೂವ್ಮೆಂಟ್ ದೇರ್. ಸೊ ಬಿಸೈಡ್ ಅಂತಂದರೆ ಆ ಗುಡಿಸಲಿನ ಆ ಕಡೆಗೆ ಹೋಗಿದೆ. ಇನ್ ಫ್ರಂಟ್ ಆಫ್ ಅಂದರೆ ಬಾಗಿಲಿನ ಮುಂದೆ ಬಂದಿದೆ. ಬಿಹೈಂಡ್ ಅಂದರೆ ಆ ಮನೆಯ ಹಿಂದೆ ಹೋಗಿದೆ. ಆನ್ ಅಂದರೆ ಮನೆಯ ಮೇಲ್ಭಾಗಕ್ಕೆ ಹೋಗಿದೆ. ಅಬಾವ್ ಅಂತ ಹೇಳಿದಾಗ ನೋಡಿ ತುಂಬ ಮೇಲೆ. ಆನ್ ಅಂತಂದರೆ ಆ ಸರ್ಫೇಸ್ ಮೇಲೇನೆ ಇರೋವಂಥದ್ದು. ಜಸ್ಟ್ ನೋಟ್ ದ ಡಿಫ್ರೆನ್ಸ್. ಆಲ್ ರೈಟ್, ಸೊ ಆನ್ ಅಂತ ಹೇಳಿದ್ರೆ ಈ ಸರ್ಫೇಸ್ ಇರಬೇಕು ಅದಕ್ಕೆ. ಅಬವ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಇಲ್ಲ, ಅದರ ಮೇಲೆ ಇದೆ. ದ ಸ್ಕೈ ಈಸ್ ಅಬವ್ ಅಸ್. ಓಕೆ, ನಾಟ್ ಆನ್ ಅಸ್. ಆನ್ ಅಂದರೆ ನಮ್ಮ ತಲೆ ಮೇಲೆ ಆಕಾಶ ಇಲ್ಲ, ನಮ್ಮ ಮೇಲೆ ಇದೆ ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅಬವ್ ಮೀನ್ಸ್ ಸಮ್ವೇರ್ ಇಟ್ಸ್ ಅ ಬಿಗ್ ಡಿಸ್ಟೆನ್ಸ್ ದೇರ್. ನಿಯರ್ ಅಂತ ಹೇಳಿದ್ರೆ ಅಲ್ಲಿ ಅಂಟ್ಕೊಂಡಿರೋವಂಥದ್ದಲ್ಲ, ಬಟ್ ಅಟ್ ಅ ಡಿಸ್ಟೆನ್ಸ್. ಆಲ್ ರೈಟ್, ದೆನ್ ಇನ್ ಅಂತ ಅಂದರೆ ಒಳಗಡೆ ಅಲ್ಲ, ದಟ್ ಈಸ್ ಇನ್ಸೈಡ್. ಆಲ್ ರೈಟ್, ಅಂಡರ್ ಯು ಸಿ ದಟ್. ಅಂಡರ್ ಅಂತ ಹೇಳಿದ್ರೆ ಅಲ್ಲಿ ಟೇಬಲಿನ ಕೆಳಗೆ ಅಂಡರ್ ಅಂತ ಬರುತ್ತೆ. ಬಿಟ್ವೀನ್ ಅಂತ ಹೇಳಿದಾಗ ನೋಡಿ ಅಲ್ಲಿ ಊಟ ಇದೆ, ಈ ಕಡೆ ಮನೆ ಇದೆ. ಸೊ ಆ ಊಟ ಮತ್ತು ಮನೆ ಮಧ್ಯದಲ್ಲಿ ಆ ನಾಯಿ ಮರಿ ಇದೆ. ಓಕೆ, ಸೊ ನಾವು ವೆನ್ ಯು ಸಿ ದಟ್ ಬಿಟ್ವೀನ್ ಅನ್ನೋವಾಗ ಎರಡು ಆಬ್ಜೆಕ್ಟ್ಸಿನ ಮಧ್ಯದಲ್ಲಿ ಇರುವಂಥದ್ದು. ಓಕೆ, ದೆನ್ ನೆಕ್ಸ್ಟ್ ಒನ್ ನಾವು ಯು ಸಿ ಗೋ ಥ್ರೂ. ಇದೆಲ್ಲ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀವಲ್ಲ. ನಾವು ಲೆಟ್ ಇಸ್ ಸಿ ದಟ್ ಇನ್ ಸೆಂಟೆನ್ಸಸ್. ನ್ಯೂಟನ್ ವಾಸ್ ಸಿಟ್ಟಿಂಗ್ ಅಂಡರ್ ಅ ಟ್ರೀ ಅಂದರೆ ಆ ಆ್ಯಪಲ್ ಟ್ರೀಯ ಅಡಿಯಲ್ಲಿ, ಅಂದರೆ ಶೇಡ್ ಅಂಡರ್ ಅ ಟ್ರೀ ಅಂತ ಹೇಳುವಾಗ ಆ್ಯಕ್ಚುಲಿ ಅಂಡರ್ ದ ಶೇಡ್ ಆಫ್ ಅ ಟ್ರೀ ಅಂತ ಹೇಳಬೇಕು. ಬಟ್ ಲೆಟ್ ಇಟ್, ಅದು ಮೀನಿಂಗ್ ವೈಸ್ ಅಂಥ ಏನು ದೊಡ್ಡ ವ್ಯತ್ಯಾಸ ಅಲ್ಲ. ಸೊ ಹಿ ವಾಸ್ ಸಿಟ್ಟಿಂಗ್ ಅಂಡರ್ ಅ ಟ್ರೀ, ದಟ್ ಮೀನ್ಸ್ ಅಂಡರ್ ದ ಶೇಡ್ ಆಫ್ ಅ ಟ್ರೀ. ದೆನ್ ಮೈ ಫ್ರೆಂಡ್ ಲಿವ್ಸ್ ಇನ್ ಇಂಗ್ಲೆಂಡ್ ಅಂದ್ರೇನು, ಇಂಗ್ಲೆಂಡ್ ಅನ್ನೋದು ವಿಶಾಲವಾದ ಇದು ಒಂದು ರಾಷ್ಟ್ರ. ಓಕೆ, ಸೊ ಇನ್ ಇಂಗ್ಲೆಂಡ್ ಅಂತ ಹೇಳಿದ್ರೆ ಒಟ್ಟಾರೆ ಹಿ ಲಿವ್ಸ್ ಇನ್ ಇಂಗ್ಲೆಂಡ್. ಇನ್ಸೈಡ್ ಇಂಗ್ಲೆಂಡ್ ಅಲ್ಲ, ಅಥವಾ ಅಟ್ ಇಂಗ್ಲೆಂಡ್ ಅಲ್ಲ. ಅಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇರಬೇಕು. ವೇರ್ ಎಕ್ಸಾಕ್ಟ್ಲಿ ಅದು ನಮಗೆ ಗೊತ್ತಿಲ್ಲ. ಆಲ್ ರೈಟ್, ಸೊ ಇಫ್ ಇಟ್ ಹ್ಯಾಡ್ ಬೀನ್ ಸಮ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳಿದ್ರೆ ಆಟ್ ಯೂಸ್ ಮಾಡ್ಬೋದಾಗಿತ್ತು. ಬಟ್ ಇನ್ ಅ ವಾಸ್ಟ್ ಪ್ಲೇಸ್ ಲೈಕ್ ಇಂಗ್ಲೆಂಡ್ ಇಟ್ ಈಸ್ ದ ಪ್ರಿಪೋಸಿಷನ್ ಇನ್. ನೆಕ್ಸ್ಟ್ ಒನ್, ದೇರ್ ಆರ್ ಹೌಸಸ್ ಬಿಸೈಡ್ ದ ರಿವರ್. ಬಿಸೈಡ್ ಅಂತ ಅಂದ್ರೇನು ಪಕ್ಕದಲ್ಲಿ. ಸೊ ನೆಕ್ಸ್ಟ್ ಅಂತ ಅಂದ್ರೇನು ಅದು ಪಕ್ಕದಲ್ಲೇ. ನೆಕ್ಸ್ಟ್ ಅಂದರೆ ಇಮ್ಮಿಡಿಯೇಟ್ ಆಗಿ ಪಕ್ಕದಲ್ಲೇ ಇರೋದು. ಆದರೆ ಬಿಸೈಡ್ ಅಂತ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇರೋವಂಥದ್ದು. ಸೊ ದೇರ್ ಆರ್ ಹೌಸಸ್ ಬಿಸೈಡ್ ದ ರಿವರ್ ಅಂದರೆ ಆ ನದಿಯ ದಡದ ಪಕ್ಕದಲ್ಲಿ ದೇರ್ ಆರ್ ಹೌಸಸ್. ದ ಚೈಲ್ಡ್ ಈಸ್ ಹೈಡಿಂಗ್ ಇನ್ಸೈಡ್ ದ ಕಬರ್ಡ್. ನಾವ್ ಯು ಸಿ ದ ಚೈಲ್ಡ್ ಈಸ್ ಹೈಡಿಂಗ್ ಇನ್ ದ ಕಬರ್ಡ್ ಅಂತ ಹೇಳಬಹುದು. ಬಟ್ ದೆನ್ ಅದು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ದ ಚೈಲ್ಡ್ ಈಸ್ ಸಿಟ್ಟಿಂಗ್ ಇನ್ ದ ಕಬರ್ಡ್, ಓಕೆ ಫೈನ್. ಬಟ್ ಹೈಡಿಂಗ್ ಅನ್ನೋವಾಗ ಬಚ್ಚಿಟ್ಕೊಳ್ಬೇಕು ಅಂತಂದರೆ ಇಟ್ಸ್ ಹೈಡಿಂಗ್ ಇನ್ಸೈಡ್ ದಿ ಕಬರ್ಡ್ ಮೀನ್ಸ್ ಇಟ್ ಈಸ್ ಲಾಕ್ಡ್. ಓಕೆ, ದೆನ್ ಸೊ ಇಟ್ ಈಸ್ ಇನ್ಸೈಡ್ ದ ಕಬರ್ಡ್. ದೆನ್ ಸಾರಿ. Next, the soldier is standing in front of the enemy. So now you imagine, you have to visualize. ಅಲ್ಲಿ ಎನಿಮೀಸ್ ಇದ್ದಾರೆ, ಎಲ್ಲನೂ ಸಹ ಶತ್ರುಗಳು, ಸೈನ್ಯ ಇರುವಂಥದ್ದು. ಈ ಒಬ್ಬ ಒಂಟಿ ಸೋಲ್ಜರ್. ಇಲ್ಲಿ ದ ಸೋಲ್ಜರ್ ಇಸ್ ಸ್ಟ್ಯಾಂಡಿಂಗ್, ಇದು ಸೋಲ್ಜರ್ ಅಂತ ಅಂದ್ಕೊಂಡ್ರೆ ನಾವು ಯು ಸಿ ಬಿಫೋರ್ ದ ಎನಿಮಿ ಅಂತಂದರೆ ಹೇಗಾಗತ್ತೆ ಅಂದರೆ, ನಾವು ಇಫ್ ಯು ಥಿಂಕ್ ದಟ್ ದಿಸ್ ಈಸ್ ದಿ ಎನಿಮಿ ಕ್ಯಾಂಪ್. ಓಕೆ, ಇಫ್ ದಿಸ್ ಈಸ್ ದಿ ಎನಿಮಿ ಕ್ಯಾಂಪ್ ಅಂತ ಹೇಳಿದ್ರೆ ಬಿಫೋರ್ ಅಂತ ಯೂಸ್ ಮಾಡಿದ್ರೆ ಇವ್ರಿಗಿಂತ ಮುಂಚಿತವಾಗಿ ಈ ಸೋಲ್ಜರು ನಿಂತಿದ್ದಾನೆ, ಇವ್ರಿಗಿಂತ ಮುಂದೆ ಹೀಗೆ ನಿಂತಿದ್ದಾನೆ ಅಂತ ಅರ್ಥ ಬರುತ್ತೆ. ಬಿಫೋರ್ ದಿ ಆರ್ಮಿ ಹೌದು, ಬಿಫೋರ್ ದಿ ಎನಿಮಿ ಅಂತ ಅಂದರೆ ಇವ್ರಿಗಿಂತ ಮುಂದೆ ಹೀಗೆ ನಿಂತಿದ್ದಾನೆ ಅಂತ. ಆದರೆ ದ ಸೋಲ್ಜರ್ ಇಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಎನಿಮಿ ಅಂದರೆ ಇಲ್ಲಿ ಎನಿಮೀಸ್ ಇದ್ದಾರೆ, ಇವನು ಹೀಗೆ ನಿಂತಿದ್ದಾರೆ, ಅವನ ಮುಖ ಹೀಗಿದೆ. ಸೊ ಇವ್ರನ್ನ ಫೇಸ್ ಮಾಡ್ತಿದ್ದಾನೆ, ಇವನಿಗೆ ಬೆನ್ನು ಮಾಡ್ತಾ ಇಲ್ಲ, ಇವನಿಗೆ ಫೇಸ್ ಮಾಡ್ತಿದ್ದಾನೆ. ಸೊ ದಿಸ್ ಸೋಲ್ಜರ್ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಎನಿಮಿ, ನಾಟ್ ಬಿಫೋರ್ ದಿ ಎನಿಮಿ. ಬಿಫೋರ್ ಅಂತಂದರೆ ಇವ್ರಿಗಿಂತ ಮುಂದೆ ಇವನು ನಿಂತಿದ್ದಾನೆ ಅಂತ ಅರ್ಥ ಆಗುತ್ತೆ, ವಿಚ್ ಈಸ್ ರಾಂಗ್. ಸೊ ಹಿ ಈಸ್ ಫೇಸಿಂಗ್. All right, so he is facing the enemy. All right, so therefore it is in front of the enemy. For example,
ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳ್ತೀವಿ. ನಾವು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಅಂತ ಅಂದರೆ ನಮ್ಮ ಮುಖ ಕನ್ನಡಿ ಮುಂದೆ ಕಾಣಿಸ್ತಾ ಇರಬೇಕು. ನೀವು ಹಿಂದೆ ತಿರ್ಕೊಂಡು ಆ ಕಡೆ ಕನ್ನಡಿಗಿಂತ ಮುಂಚೆ ಈ ಕಡೆ ಮುಖ ನೋಡೋಲ್ವಲ್ಲ. ಸೊ ಆ ಥರ ನೋಡಿದ್ರೆ ದಟ್ ಈಸ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಮಿರರ್ ಆಗುತ್ತೆ. ಬಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಮಿರರ್, ವಿ ಆಲ್ವೇಸ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ನಾಟ್ ಬಿಫೋರ್ ದ ಮಿರರ್. ಓಕೆ, ದೆನ್ ದ ಥೀಫ್ ಜಂಪ್ಡ್ ಓವರ್ ದ ವಾಲ್. ಸೊ ನಾವು ಯು ಸಿ ಇದು ವಾಲ್ ಅಂತ ಇದ್ರೆ, ಇದು ಥೀಫ್ ಅಂತ ಇದ್ರೆ, ಹಿ ಜಂಪ್ಡ್ ಓವರ್ ದ ವಾಲ್ ಅಂತ ಹೇಳಿ. ಅಕ್ರಾಸ್ ದ ವಾಲ್ ಅಲ್ಲ, ಥ್ರೂ ದ ವಾಲ್ ಅಲ್ಲ. ಥ್ರೂ ಅಂದರೆ ತಲೆ ಡಿಕ್ಕಿ ಹೊಡ್ಕೊಂಡು ಹೋಗುವಂಥದ್ದು. ಸೊ ಜಂಪ್ಡ್ ಓವರ್ ದ ವಾಲ್ ಅಂದರೆ ಅದನ್ನು ಏರಿ ಹತ್ತಿ ಹೋಗೋದು. ದಟ್ ಈಸ್ ಕಾಲ್ಡ್ ಜಂಪಿಂಗ್ ಓವರ್ ದ ವಾಲ್. ಓಕೆ, ದೆನ್ ದೇರ್ ವಾಸ್ ಅನ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಟೂ ಸಿಸ್ಟರ್ಸ್. ಸೊ ನಾವು ಯು ಸಿ, ಇಫ್ ಯು ಹ್ಯಾವ್ ಗಾಟ್ ಟೂ ಪೀಪಲ್ ಅಂತ ಹೇಳಿದ್ರೆ ದ ಪ್ರಿಪೋಸಿಷನ್ ದಟ್ ಈಸ್ ಯೂಸ್ಡ್ ಈಸ್ ಬಿಟ್ವೀನ್. ಇನ್ ಯಾವುದು ಬರಲ್ಲ. ಸೊ ಬಿಟ್ವೀನ್ ಅಂದರೆ ಫಾರ್ ಟೂ ಪೀಪಲ್ ಇಟ್ ಈಸ್ ಯೂಸ್ಡ್, ವೆದರ್ ಇಟ್ಸ್ ಅನ್ ಆರ್ಗ್ಯುಮೆಂಟ್ or an understanding, whatever it is. Okay, then next one, she is sitting quiet at home. So now ಅಂದ್ರೆ ಏನು, she is ಎಲ್ಲಿ, ಎಲ್ಲೋ ಅಲ್ಲ, she is sitting in the park ಅಂತ ಹೇಳಿದ್ರೆ ಓಕೆ, ಪಾರ್ಕಲ್ಲಿ ಅಷ್ಟು ಜಾಗ ಇದೆ, in the park fine. ಬಟ್ ಮನೆ ಅಂತ ಹೇಳಿದಾಗ ಅದು ಪರ್ಟಿಕ್ಯುಲರ್ ಒಂದು ಸ್ಥಳ. ಹಾಗಾಗಿ she was sitting at home. So at is the preposition there. Then the next one, this statement is below her dignity. ಅವಾಗಲೇ ನಾವು ನೋಡಿದ್ವಿ ನ್ಯೂಟನ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಶೇಡ್ ಆಫ್ ಎ ಟ್ರೀ. ಅಂಡರ್ ಅಂತ ನೋಡಿದ್ವಿ. ಅಂಡರ್ ಅಂದರೆ ಕೆಳಗೆ, ಬಿಲೋ ಅಂದರೂ ಕೆಳಗೇನೆ. ಬಟ್ ಡಿಫ್ರೆನ್ಸ್ ನೋಡಿ, ಈ ವಾಕ್ಯ ಅವಳ ಡಿಗ್ನಿಟಿಗೆ ತಕ್ಕದ್ದಲ್ಲ. ಇಟ್ಸ್ ಬಿಲೋ ಹರ್ ಡಿಗ್ನಿಟಿ ಅಂತಂದರೆ ಅದಕ್ಕಿಂತ ಅವಳ ಡಿಗ್ನಿಟಿ ಕಂಪೇರ್ ಮಾಡಿದ್ರೆ ಆ ವಾಕ್ಯ ಅದು ಅವಳ ಕೀಳ್ತನನ ತೋರಿಸುತ್ತೆ. ಇಟ್ ಈಸ್ ಬಿಲೋ ಹರ್ ಡಿಗ್ನಿಟಿ. Is it clear to you? Not under her dignity. Under ಅನ್ನೋದು ಒಂದು ಪರ್ಟಿಕ್ಯುಲರ್ ಪೊಸಿಷನ್. ಆಲ್ ರೈಟ್. ಸೊ ಬಿಲೋ ಅಂತ ಹೇಳಿದಾಗ ಇಟ್ ಈಸ್ ಸಮಥಿಂಗ್ ಸಿಂಬಾಲಿಕ್. ಓಕೆ, ದೆನ್ ದೆರ್ ಈಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ದ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಅವರ ವಿದ್ಯಾರ್ಥಿಗಳ ಮಧ್ಯೆ ಅಂತ ಹೇಳುವಾಗ ಇಬ್ಬರಲ್ಲ, ದೆರ್ ಆರ್ ಮೋರ್ ದ್ಯಾನ್ ಟೂ ಸ್ಟೂಡೆಂಟ್ಸ್. ಹಾಗಾಗಿ ಇನ್ ದ ಕ್ಲಾಸ್ ಆಫ್ ಆಲ್ ಅಮಂಗ್ ಆಲ್ ದ ಸ್ಟೂಡೆಂಟ್ಸ್ ದೆರ್ ಈಸ್ ನೋ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಪ್ರಿಪೋಸಿಷನ್ಸ್. ಈಗ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ಪ್ರಿಪೋಸಿಷನ್ಸ್ ಆಫ್ ಡಿರೆಕ್ಷನ್ಸ್ ಆರ್ ಮೂವ್ಮೆಂಟ್. ಈಗ ನಾವು ಇಷ್ಟವರೆಗೂ preposition of time ನೋಡಿದ್ವಿ, preposition of place ನೋಡಿದ್ವಿ. Now we are switching on to prepositions of direction. ಅಂದರೆ ಯಾವ ದಿಕ್ಕಲ್ಲಿ, ಅಂದರೆ ಮೂವ್ಮೆಂಟ್, ಅಂದರೆ there should be some movement, ಒಂದು ಮೋಷನ್ ಇರಬೇಕು ಅಲ್ವಾ. ಸೊ ದಟ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಅಂತ ಹೇಳುವಾಗ ಆ ಆಬ್ಜೆಕ್ಟ್ಗೆ ಮೂವ್ಮೆಂಟ್ ಇತ್ತು ಅಂತಂದರೆ ಡೈರೆಕ್ಷನ್ನು ಬೇಕೇ ಬೇಕಾಗತ್ತೆ. ಸೊ ದೇರ್ಫೋರ್ ಆ ಆಬ್ಜೆಕ್ಟು ಎಲ್ಲಿದೆ, ಸೊ ದಟ್ ಮೀನ್ಸ್ ನಾಟ್ ದ ಲೊಕೇಶನ್ ಆಫ್ ಇಟ್, ಬಟ್ ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಪಾಸಿಂಗ್, ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್ ಅನ್ನೋದನ್ನು ನೋಡೋಣ. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ, ಇದೆಲ್ಲ ಕೆಲವೊಂದು ನಾವು ನೋಡಿದ್ದೀವಿ ಆಲ್ರೆಡಿ, ಬಟ್ ಸ್ಟಿಲ್ ಅ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಲೈಕ್ ಓವರ್, ಅಬವ್, ಆನ್ ಟು, ಟುವರ್ಡ್, ಟು, ಇನ್ ಟು, ಅಂಡರ್, ಬಿಲೋ, ಬೆನೆತ್. ಬೆನೆತ್ಸ್, ಬೆನೆತ್ ಅಂದರೆ ಕೆಳಗೆ. ಸಿ ಬಿಲೋ, ಅಂಡರ್, ಬೆನೆತ್, ಈ ಮೂರು ಸಹ ಬಹಳ ಕನ್ಫ್ಯೂಸನ್, ಕೆಲವೊಂದು ಸತಿ ಕನ್ಫ್ಯೂಷನ್ ಬರುತ್ತೆ. ಆಲ್ ರೈಟ್, ಬಟ್ ಯು ಹ್ಯಾವ್ ಸಿ ಬೆನೆತ್ಸ್ ಅಂತ ಹೇಳುವಾಗ ಅದು ಸಹ ಕೆಳಗೆ ಇರುವಂಥದ್ದು. ಬೆನೆತ್ಸ್ ದ ಟೇಬಲ್ ಅಂತ ಅಂದ್ರೂ ಇಟ್ ಇಸ್ ಅಂಡರ್ ದ ಟೇಬಲ್ ಅಂತಾನೆ ಅರ್ಥ. ಔಟ್ ಆಫ್ ಅಂತ ಅಂದರೆ ಹೊರಗಡೆ ಹೋಗುವಂಥದ್ದು, ಇನ್ಸೈಡ್ ಅಂತಂದರೆ ಒಳಗಡೆ, ವಿದಿನ್ ಅಂತ ಅಂದ್ರೂ ಒಳಗಡೆನೆ, ಅವೇ ಅಂತ ಅಂದರೆ ದೂರ. ಸೊ ಅಲ್ಲಿ ಆರೋ ಮಾರ್ಕ್ಸ್ನ ನೋಡಿ, ಅಲ್ಲಿ ಗೊತ್ತಾಗತ್ತೆ ನಿಮಗೆ. ಆನ್ ಟು ಅಂತ ಹೇಳಿದ್ರೆ ಯಾವುದಾದ್ರೂ ಹತ್ತಿ ಹೋಗುವಾಗ ಆ ಸರ್ಫೇಸ್ ಮೇಲೆ ಆನ್ ಟು ಅಂತ ಹೇಳಿದ್ರೆ ಮೇಲ್ ಹೋಗೋದು, ಬಟ್ ಕಮಿಂಗ್ ಟುವರ್ಡ್ಸ್ ಎ ಡಿಫ್ರೆಂಟ್ ಡಿರೆಕ್ಷನ್. ಆನ್ ಅಂತ ಹೇಳಿದ್ರೆ ಅಲ್ಲೇ ಇರೋವಂಥದ್ದು. ಅವೇ ಅಂತ ಅಂದರೆ ದೂರ ಹೋಗೋದು. ಬಿಸೈಡ್ ಅಂದರೆ ಪಕ್ಕದಲ್ಲಿರೋದು. ಔಟ್ ಆಫ್ ಅಂದರೆ ಕಣ್ಣಿನ ದೃಷ್ಟಿಯಿಂದ ಹೊರಗೆ ಹೋಗೋದು. ಇನ್ ಅಂತ ಅಂದರೆ ಒಳಗೆ. ಇನ್ಸೈಡ್ ಒಳಗಡೆ ಇರೋದು. ವಿದಿನ್ ಅಂತ ಅಂದರೆ ಡೀಪ್ ವಿದಿನ್. ಆಲ್ ರೈಟ್. ಟು ಅಂತ ಅಂದರೆ ಆ ಕಡೆಗೆ. ಓಕೆ, ದಟ್ ಮೀನ್ಸ್ ಟುವರ್ಡ್ ಅಂತ ಅಂದರೆ ಆ ದಿಕ್ಕಿನೆಡೆಗೆ ಅಂತ ಅರ್ಥ ಬರುತ್ತೆ. ನಾವು ಲೆಟ್ ಅಸ್ ಸಿ. ನಾವು ಸಿ, ಐ ಟುಕ್ ದೆಮ್ ಟು ಅ ಸಿನೆಮಾ. ಸಿನೆಮಾ ಅಂದರೆ ಒಂದು ಥಿಯೇಟರ್ ಅಂತ ಹೇಳಿ. ಸೊ ಐ ಟುಕ್ ದೆಮ್ ಏನಕ್ಕೆ ಕರ್ಕೊಂಡು ಹೋದರು? ಐ ಟುಕ್ ದೆಮ್ ಟು ಅ ಸಿನೆಮಾ. ಸೊ ಟು ಈಸ್ ದ ಪ್ರಿಪೋಸಿಷನ್ ದೇರ್. ಅವರನ್ನು ಒಂದು ಸಿನೆಮಾಗೆ ಕರ್ಕೊಂಡು ಹೋದೆ. ಸೊ ದಟ್ ಗೆ ಈಸ್ ಟು. ಓಕೆ, ಶಿ ಕಮ್ಸ್ ಫ್ರಮ್ ಅ ರಾಯಲ್ ಫ್ಯಾಮಿಲಿ. ಇಲ್ಲಿ ನೋಡಿ ಆ ಪ್ರಿಪೋಸಿಷನ್ ಬಂದು ಇಂದ. ಅವರು ಯಾವ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ? ಅವರು ಒಂದು ರಾಯಲ್ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಶಿ ಕಮ್ಸ್
from a royal family. Then next one, please get into the car soon. Please get in the car ಅಂತ ಹೇಳ್ತಾ ಇಲ್ಲ, or sit at the car ಅಂತ ಹೇಳ್ತಾ ಇಲ್ಲ. Sit in the car is fine, but get into the car soon. ಬೇಗ ಒಳಗಡೆ ಹೋಗು, ಕಾರ್ ಒಳಗಡೆ ಹೋಗು. Please get into the car soon. All right, then the children ran out of the compound. So now you see off ಹೇಗೆ ಬರುತ್ತೆ ಅಂತ, ಕಾಂಪೌಂಡಿನ ಹೊರಗಡೆ ಮಕ್ಕಳು ಓಡಿದ್ರು ಅಂತ ಹೇಳಿ. So the children ran out of the compound. Okay, then next one, he fell off his motorcycle. So now ಒಂದು ಇದು ನೋಡಿ, the children ran out OF ಅಲ್ಲಿ ಇರುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಹಿ ಫೆಲ್ ಆಫ್ ಹಿಸ್ ಮೋಟರ್ಸೈಕಲ್. ಆಫ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪ್ಲಗ್ ಇನ್, ನೀವು ಚಾರ್ಜ್ ಮಾಡೋವಾಗ ಯು ಪ್ಲಗ್ ಇನ್ ಅಂತ ಹೇಳ್ತೀವಿ. ನಿಮ್ಮ ಚಾರ್ಜರನ್ನು ಯು ಹ್ಯಾವ್ ಟು ಪ್ಲಗ್ ಇನ್ ಅಂತ ಅಂದರೆ ಆ ಸಾಕೆಟಿನ ಒಳಗಡೆ ಹಾಕೋದು. ಸೊ ಸ್ವಿಚ್ ಆಫ್ ಅಥವಾ ಪ್ಲಗ್ ಆಫ್ ಅಂತ ಹೇಳಿದ್ರೇನು, ಅದನ್ನು ತೆಗೆದು ಬಿಡುವಂಥದ್ದು, ಆ ಕಾಂಟ್ಯಾಕ್ಟನ್ನು ಬಿಡಿಸ್ಕೊಳ್ಳೋವಂಥದ್ದನ್ನು, ಅದಕ್ಕೆ ಡಬಲ್ ಎಫ್ ಹಾಕ್ತೀವಿ ನಾವು, OFF ಅಂತ ಹಾಕ್ತೀವಿ. ಪ್ರೀವಿಯಸ್ ಒನ್ ಅಂತ ಅಂದ್ರೇನು, ದೇ ರ್ಯಾನ್ ಔಟ್ ಆಫ್ ದಿ ಕಾಂಪೌಂಡ್ ಅಂತ ಅಂದರೆ ಅಲ್ಲಿ ಸಿಂಗಲ್ ಎಫ್, OF ಅಷ್ಟೇ. ಬಟ್ ಇಲ್ಲಿ ಹಿ ಫೆಲ್ ಆಫ್ ಅಂತ ಹೇಳಿದ್ರೆ ಅವೇ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಿ ಫೆಲ್ ಆಫ್ ಅಂತ ಅಂದರೆ ಆ ಬೈಸೈಕಲನ್ನು ಬಿಟ್ಟು ಆ ಕಡೆಗೆ ಹೋಗಿ ಬೀಳೋ ಅಂಥದ್ದನ್ನು ಹಿ ಫೆಲ್ ಆಫ್ ಅಂದರೆ ಕಾಂಟ್ಯಾಕ್ಟೇ ಇಲ್ಲ, ಹಿ ಫೆಲ್ ಅವೇ ಫ್ರಮ್ ಹಿಸ್ ಬೈಸಿಕಲ್. ದಟ್ ಈಸ್ ದ ಮೀನಿಂಗ್ ಆಫ್ OFF. ದ ಕ್ಲಾಸಸ್ ಆರ್ ಲೆಟ್ ಆಫ್ ಅಂದರೆ ಬಿಟ್ಬಿಟ್ಟಿದ್ದಾರೆ. ದ ಕ್ಲಾಸಸ್ ಆರ್ ಲೆಟ್ ಆಫ್, OFF ನಾಟ್ OF. ಆ್ಯಂಡ್ ಇದು ಹೇಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ ಬೇಕು ಅಂದರೆ ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಓನ್ಲಿ. ಸೊ ಎಲ್ಲಿ OF ಹಾಕಬೇಕು, ಎಲ್ಲಿ OFF ಹಾಕಬೇಕು ಅನ್ನೋದು ಯು ಹ್ಯಾವ್ ಟು ಸಿ ದ ಸೆಂಟೆನ್ಸ್ ದೇರ್, ಸಿ ದಿ ಕಾಂಟೆಕ್ಸ್ಟ್ ದೇರ್ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಇಟ್. ದೆನ್ ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ವೆಂಟ್ ಅಬವ್ ದ ಹಿಲ್ ಅಲ್ಲ, ಆ ಬೆಟ್ಟದ ಮೀರಿನೂ ಸಹ ಅಲ್ಲಿ ಅಬವ್ ಎಲ್ಲಿಗೂ ಹೋಗಲಿಲ್ಲ ಅವರು. ಅಪ್ ಅಂತ ಹೇಳಿದರೆ ಆ ಬೆಟ್ಟವನ್ನು ಮುಟ್ಟೋ ಥರ ಬಟ್ ತುದಿಯಲ್ಲಿ ಹೋಗಿದ್ರು ಅಂತ ಹೇಳಿ. ಸೊ ದೇ ವೆಂಟ್ ಅಪ್ ದ ಹಿಲ್, ದೇ ಸ್ಟಾರ್ಟೆಡ್ ಕ್ಲೈಂಬಿಂಗ್ ದ ಹಿಲ್ ಅಂತ. ಸೊ ಕೀಪ್ ದ ಬುಕ್ ಆನ್ ದ ಟೇಬಲ್. ದಟ್ ಮೀನ್ಸ್ ಟೇಬಲ್ ಒಂದು ಸೋಫೆ ಸಪೋರ್ಟ್ ಕೊಡಬೇಕು, ಅದರ ಮೇಲೆ ದ ಬುಕ್ ಇಸ್ ದೇರ್. ದ ಟೂರಿಸ್ಟ್ ವೆಂಟ್ ಡೌನ್ ದ ಸ್ಟೇರ್ಸ್ ಆಫ್ ದ ಪ್ಯಾಲೇಸ್. ಸೊ ದ ಟೂರಿಸ್ಟ್ ಅಂದರೆ ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ವಿಸಿಟ್ went down. So down, under, beneath, below, in front of, ಇದೆಲ್ಲನೂ ಸಹ ಪ್ರಿಪೋಸಿಷನ್ಸ್. ಈಗ ನೋಡಿ, ಅಕಸ್ಮಾತು ದ ಟೂರಿಸ್ಟ್ ಆ ಪ್ರಿಪೋಸಿಷನ್ನೇ ಇಲ್ಲ ಅಂತ ಹೇಳಿದಿದ್ರೆ ಹೌ ಡು ವಿ ಅಂಡರ್ಸ್ಟ್ಯಾಂಡ್, ಮೀನಿಂಗೇ ಬರ್ತಿರ್ಲಿಲ್ಲ. ಇಫ್ ಪ್ರಿಪೋಸಿಷನ್ಸ್ ಹ್ಯಾಡ್ ನಾಟ್ ಬೀನ್ ದೇರ್ ಅಂತ ಹೇಳಿದ್ರೆ ಆ ನೌನ್ಸು ಎಲ್ಲಿದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಕನ್ಫ್ಯೂಷನ್ ಇರ್ತಿತ್ತು, ಎಲ್ಲಿಗೆ ಹೋಗಬೇಕು, ಏನಾಗ್ತಿದೆ ಅನ್ನೋದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಸೊ ಪ್ರಿಪೋಸಿಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ನಮಗೆ ಆ ಡೈರೆಕ್ಷನ್ ತೋರಿಸುತ್ತೆ, ಆ ಸ್ಥಳವನ್ನು ತೋರಿಸುತ್ತೆ, ಟೈಮನ್ನು ತೋರಿಸುತ್ತೆ. ಅಕಸ್ಮಾತ್ ಆ ಪ್ರಿಪೋಸಿಷನ್ ಕಾನ್ಸೆಪ್ಟೇ ಇರಲಿಲ್ಲ ಅಂತ ಹೇಳಿದ್ರೆ ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ವೆರಿ ವೆರಿ ಮೀನಿಂಗ್ಲೆಸ್. ಆ ಸೆಂಟೆನ್ಸ್ಗೆ ನಾವು ಮಾತಾಡೋದಕ್ಕೆ ಪ್ರತಿಯೊಂದು ಸಹ ಅರ್ಥಹೀನವಾಗಿ ಹೋಗ್ತಾ ಇತ್ತು. ಸೊ ದೇರ್ ಫೋರ್ ಯು ಸಿ ದ ಟೂರಿಸ್ಟ್ ವೆಂಟ್ ಡೌನ್ ದ ಸ್ಟೇರ್ಸ್ ಆಫ್ ದ ಪ್ಯಾಲೇಸ್ ಅಂದರೆ ಕೆಳಗಡೆ ಇಳಿದ್ರು, ವೆಂಟ್ ಅಪ್ ದ ಸ್ಟೇರ್ಸ್ ಅಂತ ಹೇಳಿದ್ರೆ ಮೇಲ್ಗಡೆ ಹೋದ್ರು ಅಂತ ಹೇಳಿ. ಆ ಪ್ರಿಪೋಸಿಷನ್ನೇ ಇಲ್ಲ ಅಂತ ಅಂದರೆ ಅವ್ರು ಎಲ್ಲಿಗೆ ಹೋಗ್ತಿದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ಒಂದು ಬುಕ್ ಅಂತ ಅಂದ್ಕೊಂಡ್ರೆ ದ ಬುಕ್ ಈಸ್ ಅಲ್ಲಿ ಆನ್ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ದ ಬುಕ್ ಈಸ್ ಡ್ಯಾಶ್ ಅಂತಾನೆ ಅಂದ್ಕೊಳ್ಳಿ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್, ಅಲ್ಲಿ ಪ್ರಿಪೋಸಿಷನ್ ಇಲ್ಲ. ಅವಾಗ ಏನಾಗುತ್ತೆ, ದ ಬುಕ್ ಈಸ್ ದ ಟೇಬಲ್, ಆ ಟೇಬಲ್ಲೇ ಬುಕ್ ಅನ್ನೋ ಥರ ಅರ್ಥ ಬರ್ತಾ ಇದೆ. ಆದರೆ ಬುಕ್ ಬೇರೆ, ಟೇಬಲ್ ಬೇರೆ. ಬುಕ್ಕಿನ ಪೊಸಿಷನ್ ಏನು ಅದನ್ನು ಯಾವ ತೋರಿಸ್ತಾ ಇದೆ, ಜಸ್ಟ್ ಒನ್ ವರ್ಡ್ ಕಾಲ್ಡ್ ಆಸ್ ದ ಪ್ರಿಪೋಸಿಷನ್. Okay na? So the tourists went down the stairs of the palace. So that is a direction. Now you see, keep the dish away from me. ಅವೇನು ಪ್ರಿಪೋಸಿಷನ್ ಅಲ್ಲಿ. ಸೊ ನನ್ನಿಂದ ಅದನ್ನು ದೂರ ಇಡು ಅಂತ ಹೇಳ್ತಾ ಇದ್ದಾರೆ. ಸೊ ಕೀಪ್ ದ ಡಿಶ್ ಅವೇ ಫ್ರಮ್ ಮಿ, ನನ್ನಿಂದ ದೂರ ಇಡು. ದೇ ವಾಕ್ ಸ್ಲೋಲಿ ಅಲಾಂಗ್ ದ ಬೀಚ್ ಅಂದರೆ ಅಲಾಂಗ್ ವಿತ್ ದ ಬೀಚ್ ಅಲ್ಲ, ಅಲಾಂಗ್ ವಿತ್ ದ ಬೀಚ್ ಅಂದರೆ ಬೀಚ್ ಜೊತೆಗೆ ನಡ್ಕೊಂಡು ಹೋದ್ರು ಅನ್ನೋ ಅರ್ಥ ಬರುತ್ತೆ, ವಿಚ್ ಇಸ್ ರಾಂಗ್. ಸೊ ಅಲಾಂಗ್ ದ ಬೀಚ್ ಅಂದರೆ ಆ ಬೀಚ್ ಅಂತ ಅಂದರೆ ಆ ಒಂದು ವಾಟ್ ಯು ಕಾಲ್ ಆ ದಡ ಅಷ್ಟೂ ಹೋಗ್ತಾ ಇದೆ ಅಂತ ಹೇಳೋವಾಗ ಅಂದರೆ ದ ಕೋಸ್ಟಲ್ ಏರಿಯಾ,
ದಟ್ ಈಸ್ ದ ಸೀ ಶೋರ್ ಏನಿದೆ ಆ ಉದ್ದಕ್ಕೂ ಸಹ ಆ ದಾರಿ ಪೂರ್ತಿ ಇವರು ಸಹ ನಡ್ಕೊಂಡು ಹೋಗ್ತಿದ್ರು. ಸೊ ದೇ ವಾಕ್ಡ್ ಅಲಾಂಗ್ ದ ಬೀಚ್, ಅಂದರೆ ಅಲಾಂಗ್ ದ ಶೋರ್ ಆಫ್ ದ ಬೀಚ್. ಓಕೆ, ದೆನ್ ಐ ರ್ಯಾನ್ ಥ್ರೂ ದ ಕ್ರೌಡ್. ಈಗ ನೋಡಿ, ಥ್ರೂ ಅಂತ ಅಂದ್ರೇನು, ನಡುವಲ್ಲಿ ಹಾಸ್ಕೊಂಡು ಹೋಗುವಂಥದ್ದನ್ನು. ಸೊ ಅಲ್ಲಿಗೊಂದು ದೊಡ್ಡ ಗುಂಪಿತ್ತು. ಐ ರ್ಯಾನ್ ಥ್ರೂ ದ ಕ್ರೌಡ್ ಮೀನ್ಸ್ ರನ್ನಿಂಗ್ ಇನ್ ದ ಮಿಡ್ಸ್ಟ್ ಆಫ್ ದ ಕ್ರೌಡ್ ದೇರ್, ಅಂದರೆ ಅವರ ಮಧ್ಯದಲ್ಲೇ ಬಿಡಿಸ್ಕೊಂಡು ಹೋಗುವಂಥದ್ದನ್ನು ಯು ರ್ಯಾನ್ ಥ್ರೂ ದ ಕ್ರೌಡ್ ಅಂದರೆ ಅವರ ನಡುವೆನೇ ಹೋಗುವಂಥದ್ದು. ದೆನ್ ದ ಕಿಡ್ಸ್ ರ್ಯಾನ್ ಟುವರ್ಡ್ಸ್ ದೇರ್ ಪೇರೆಂಟ್ಸ್. ಸೊ ದ ಕಿಡ್ಸ್ ರ್ಯಾನ್ ಟುವರ್ಡ್ಸ್ ಅಂತ ಹೇಳಿದ್ರೆ ಈ ದಿಕ್ಕಲ್ಲಿ, ಅವರ ತಂದೆ ತಾಯಿ ಪೇರೆಂಟ್ಸಿನ ಇರೋ ಕಡೆಗೆ, ಆ ದಿಕ್ಕಿನ ಕಡೆಗೆ ಅವರು ಓಡ್ಕೊಂಡು ಬಂದರು ಅಂತ ಅರ್ಥ. ದೆನ್ ದ ನೆಕ್ಸ್ಟ್ ಒನ್, he swam across the river. Now you see, ಇದು ರಿವರ್ ಅಂತ ಹೇಳಿದ್ರೆ he swam over the river ಬರಲ್ಲ. ಅಂಡರ್ಸ್ಟ್ಯಾಂಡ್? ಓವರ್ ಅಂದರೆ ಅವನ ನದಿಯನ್ನು ಹೇಗೆ ದಾಟ್ತಾನೆ ಅದರ ಮೇಲೆ ಹೋಗಿ ಹಿಂಗೆ ದಾಟೋದಿಲ್ಲ. ಅದೇ ಇದು ಹೀಗಿರುತ್ತೆ ರಿವರ್. ಸೊ ಇಫ್ ದಿಸ್ ಈಸ್ ದೇರ್, ಯಾವಾಗ ಅಡ್ಡವಾಗಿರುತ್ತೆ ಅದನ್ನು ಓವರ್ ಅಂತ ಹೇಳ್ತೀವಿ. ಬಟ್ ದ ರಿವರ್ ಈಸ್ ಫ್ಲ್ಯಾಟ್. ಓಕೆ, ಸೊ ಯು ಹ್ಯಾವ್ ಟು ಕ್ರಾಸ್ ಇಟ್. ಸೊ ಹಿ ಸ್ವ್ಯಾಮ್ ಅಕ್ರಾಸ್ ದ ರಿವರ್ ಆ್ಯಂಡ್ ರೀಚ್ ದಿ ಅದರ್ ಸೈಡ್. ಸೊ ಈ ಕಡೆಯಿಂದ ಈ ಕಡೆಗೆ ದಾಟ್ಕೊಂಡು ಹೋಗುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸ್ವಿಮ್ಮಿಂಗ್ ಅಕ್ರಾಸ್ ದ ರಿವರ್, ಕ್ರಾಸಿಂಗ್ ದ ರೋಡ್. ಓಕೆ, ದೆನ್ ದೇ ಡ್ರೋವ್ ಅಂಡರ್ ದ ಬ್ರಿಡ್ಜ್. ಈಗ ನೋಡಿ, ಬಿಲೋ ಅಂತ ಹೇಳೋದಕ್ಕೂ ಅಂಡರ್ ಅಂತ ಹೇಳೋಕು ಇದು ಬಿಲೋ. ಓಕೆ, ಸ್ವಲ್ಪ ಡಿಸ್ಟೆನ್ಸ್ ಇದೆ. ದಿಸ್ ಇಸ್ ಬಿಲೋ, ದಿಸ್ ಇಸ್ ಬಿಲೋ ದಿಸ್ ಅಂತ ಹೇಳ್ಬೋದು. ಅಂಡರ್ ನಾವು ಯು ಸಿ, ಇದು ಬ್ರಿಡ್ಜ್ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ? ಇಲ್ಲಲ್ಲ, ಅವ್ರು ಹೋಗ್ತಾ ಇರೋದು ಇಲ್ಲಿ ಕೆಳಗಡೆ ರೋಡ್ ಇದೆ. ಸೊ ದೇ ಆರ್ ಅಂಡರ್ ದ ಬ್ರಿಡ್ಜ್. ಇದು ಬ್ರಿಡ್ಜ್ ಅಂದರೆ ದೇ ಆರ್ ಡ್ರೈವಿಂಗ್ ಹಿಯರ್. ದೆನ್ ಒನ್ ಮೋರ್ ಪ್ರಿಪೋಸಿಷನ್, ಶಿ ವೆಂಟ್ ಅರೌಂಡ್ ದಿ ಮಾರ್ಕೆಟ್ ಇನ್ ಸರ್ಚ್ ಆಫ್ ಅ ಸನ್. ಇಫ್ ದಿಸ್ ಇಸ್ ದಿ ಮಾರ್ಕೆಟ್ ಅಂದರೆ ಶಿ ವೆಂಟ್ ಅರೌಂಡ್ ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ಹರ್ ಸನ್. ಸೊ ದಿಸ್ ಅರೌಂಡ್ ಈಸ್ ಅ ಡಿರೆಕ್ಷನ್, ದ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಓಕೆ, ಸೊ ಹಾಗಾಗಿ ದಿಸ್ ವರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಅಂಡ್ exercises that we have brought in front of you today. So prepositions ಅನ್ನು ಕರೆಕ್ಟಾಗಿ ಯೂಸ್ ಮಾಡಿ, ಎಲ್ಲಿ ಕರೆಕ್ಟ್ ಹಾಕಬೇಕೋ ಅಲ್ಲಿ ಆ ಪ್ರಿಪೋಸಿಷನ್ ಅರ್ಥ ಮಾಡ್ಕೊಂಡು ಹಾಕಿದರೆ your sentences will be beautifully framed, all right, and your conversation also will improve. So ಇದು vocabulary as well as for your general understanding. Okay, so see you in the next class then. Take care.